ಸ್ಥಾವರವೊಂದು ಬದುಕಿನ ಚಲನಶೀಲತೆಗೆ ಇಂಧನವಾಗಬಹುದು ಎಂಬುದಕ್ಕೆ ಸಾಕ್ಷಿ ದೇಗುಲ, ಇಗರ್ಜಿ, ಮಸೀದಿ ಹಾಗೂ ರಂಗಸಜ್ಜಿಕೆ ಕೂಡ. ಆ ಜಾಡನ್ನು ಹಿಡಿದು ಹೊರಟರೆ ಕನ್ನಡ ರಂಗಭೂಮಿಯಲ್ಲಿ, ವಿಶೇಷವಾಗಿ ಮೈಸೂರಿನ ರಂಗಭೂಮಿಯಲ್ಲಿ ನಮಗೆ ಸಿಗುವ ಅನರ್ಘ್ಯ ಗಣಿ ಅಕ್ಮಲ್ ಪಾಷಾ, ನೇಪಥ್ಯದ ಬಾದ್ಶಾ ಅಕ್ಮಲ್ ಪಾಷಾ. ಕೆಲವೊಮ್ಮೆ ನಾಟಕಗಳಿಗೆ ಒಂದು ರೀತಿಯಾಗಿ ಅದರ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಕೇವಲ ನಟ ಮತ್ತು ನಿರ್ದೇಶಕ, ರಂಗಪಠ್ಯ ಇವಷ್ಟೇ ಮುಖ್ಯ ಆಗೋದಿಲ್ಲ. ಒಟ್ಟು ಆ ಸನ್ನಿವೇಶವನ್ನು ಸೃಷ್ಟಿಸುವಾಗ ಅನೇಕ ರೀತಿಯಾದಂತಹ ಸಹಾಯಗಳು ಬೇಕಾಗತ್ತೆ. ಉದಾಹರಣೆಗೆ ಅದು ರಂಗ ಸಜ್ಜಿಕೆ ಆಗಿರ್ಬೋದು, ರಂಗ ಪರಿಕರಗಳಾಗಿರ್ಬೋದು, ಬೆಳಕಿನ ವಿನ್ಯಾಸ ಆಗಿರ್ಬೋದು, ಅಥವಾ ಕಾಸ್ಟ್ಯೂಮ್ ಆಗ್ಬೋದು, ಅಥವಾ ಮೇಕಪ್ ಆಗ್ಬೋದು. ಹೀಗೆ ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಸುಮಾರು ವರ್ಷಗಳ ಕಾಲ ಮೈಸೂರು ಅಥವಾ ನಾವೆಲ್ಲ ಹವ್ಯಾಸಿ ರಂಗತಂಡಗಳಲ್ಲಿ 70ರ ದಶಕದಲ್ಲಿದ್ದಾಗ ಸಾಧ್ಯವಾದಷ್ಟು ರಂಗತಂಡಗಳಲ್ಲಿಯೇ ಇದನ್ನು ನಾವು ಮಾಡ್ಕೊಂಡು ಬಿಡ್ತಾಯಿದ್ವಿ ಅನಿಸುತ್ತೆ. ಬಹುಶಃ ಮೇಕಪ್ ಮತ್ತು ಕಾಸ್ಟ್ಯೂಮಿಗೆ ನಾವು ಬೇರೆಯವರ ಮೇಲೆ ಅವಲಂಬಿತರಾಗ್ತಾಯಿದ್ವಿ. ಉಳಿದಂತೆ ಬೆಳಕಿನ ವಿನ್ಯಾಸ ಆಗ್ಬೋದು ಅಥವಾ ರಂಗಸಜ್ಜಿಕೆ ಎಲ್ಲ ನಮಗೆ ತಿಳಿದಷ್ಟು ರೀತಿಯಲ್ಲಿ, ಯಾಕೆಂದರೆ ಆಗ ಹೆಚ್ಚಿನ ಹಣವನ್ನು ಕೂಡ ರಂಗತಂಡಗಳು ಖರ್ಚು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಕಾಲಕ್ರಮೇಣ ಕೆಲವರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅಮೆಚೂರ್ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ದವರು ನಟನೆಯನ್ನೇ ಮುಖ್ಯವಾಗಿಸಿಕೊಳ್ಳದೆ ರಂಗದ ಹಿನ್ನೆಲೆಯ ಕೆಲಸವನ್ನು ಮುಖ್ಯವಾಗಿಸಿಕೊಂಡು ಅದರಲ್ಲಿ ಕೆಲಸ ಮಾಡಿ ಅದರ ಮೂಲಕ ತಮ್ಮ ಪರಿಣಿತಿಯನ್ನು, ತಮ್ಮ ಪ್ರತಿಭೆಯನ್ನು ತೋರಿಸೋ ಪ್ರಯತ್ನ ಮಾಡಿತು. ಇದು ಬೆಂಗಳೂರಿನಲ್ಲಿ ಭಾಳಷ್ಟು ಆಗ್ತಾಯಿತ್ತು. ಮೈಸೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ನಾವು ಕೆಲವರನ್ನ ನೋಡ್ತಾ ಇದ್ವಿ. ಆದರೆ ಅದು ಹೆಚ್ಚು ದಟ್ಟವಾಗಿ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಯಾವಾಗ ಅಂತಂದರೆ ಅಕ್ಮಲ್ ಪಾಷಾ ಅನ್ನೋನು. ಅಕ್ಮಲ್ ಪಾಷಾ ಅವರ ಕಣ್ಣಿಗೆ ಪೂರ್ಣ ಪ್ರಮಾಣದ ಉತ್ಪನ್ನವೊಂದು ಕಚ್ಚಾ ವಸ್ತುವಾಗಿ ಗೋಚರಿಸುತ್ತದೆ. ಅದು ಅವರು ಕಟ್ಟಿದ ಮೆಕ್ಬತ್ ನಾಟಕದ ಚಲಿಸುವ ಕಾಡುಗಳಾಗಲಿ, ಎಚ್.ಎಸ್. ಉಮೇಶ್ ಅವರ ಕೇಳು ಜನಿಮೇಜಯ ನಾಟಕವಾಗಲಿ, ಯೋಗರಾಜ ಭಟ್ಟರ ಗಾಳಿಪಟ ಚಿತ್ರದಲ್ಲಿ ಓಡಾಡುವ ಹಂದಿಯಾಗಲಿ, ಪಾಷಾ ಎಂಬ ಮಾಂತ್ರಿಕ ಅದರ ಹಿಂದೆ ಸ್ಥಾವರವಾಗಿರುತ್ತಾರೆ. ತಮ್ಮ ಯೌವನದ ದಿನಗಳಲ್ಲಿ BML KGF ಅನ್ನುವ ಫ್ಯಾಕ್ಟರಿಯಲ್ಲಿ
ಕನ್ನಡ ಮಿತ್ರರು ಅನ್ನುವ ಒಂದು ಸಣ್ಣ ಸಂಘಟನೆ ಮಾಡಿಕೊಂಡು ಅಪರೂಪದ ಕನ್ನಡ ನಾಟಕಗಳನ್ನು ವೇದಿಕೆಗೆ ತರ್ತಾ ಇದ್ದ. ಆಗ ಈ ಅಕ್ಮಲ್ ಪಾಷಾ ಅದ್ಭುತವಾದ ನಟ. ಹೈವದನದಲ್ಲಿ ಆತ ಮಾಡಿದ ಕಪಿಲನ ಪಾತ್ರವನ್ನು ಈಗಲೂ KGF ನ ಅನೇಕರು ನೆನಪಿಸ್ಕೋತಾರೆ. ಆತ ಮಾಡಿದ ತುಗ್ಲಕ್ ನಾಟಕದಲ್ಲಿನ ಪಾತ್ರವನ್ನ ಅನೇಕರು ನೆನಪಿಸ್ಕೋತಾರೆ. CGK ಅವರ ಪಟ್ಟ ಶಿಷ್ಯ. CGK ಅವರು KGF ಬೆಂಬಲದಲ್ಲಿ ಏನೇನು ಪ್ರಯೋಗ ಮಾಡಿದ್ರೋ ಆ ಎಲ್ಲ ಪ್ರಯೋಗದಲ್ಲಿ ನಮ್ಮ ಪಾಷಾ ಬಹುಮುಖ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. KGF ಅಲ್ಲಿ ನಾಟಕೋತ್ಸವಗಳಾಗ್ತಿತ್ತು. ಆಗ ನಾವು ಬೆಂಗಳೂರಿಂದ ಮೇಕಪ್ ಮತ್ತು ಕಾಸ್ಟ್ಯೂಮ್ ತಗೊಂಡು KGF ಹೋಗ್ತಾ ಇದ್ವಿ. ಅಲ್ಲಿ ಹೋದಾಗ ಆತ ಬಂದು ನಾವು ಮೇಕಪ್ ಮಾಡ್ತಾ ಇರುವಾಗ ನಿಂತ್ಕೊಂಡು ನೋಡ್ತಾ ಇರೋದು. ಭಾಳ ಅಬ್ಸರ್ವೇಷನ್ಸ್, ನಾವೇನು ಮಾಡ್ತಿದೀವಿ, ಹೇಗೆ ಮಾಡ್ತಿದೀವಿ, ಯಾಕೆ ಮಾಡ್ತಿದೀವಿ ಅಂತ ನಿಧಾನವಾಗಿ ಮೇಕಪ್ ಕಲ್ತ್ಕೊಂಡು ಒಂದಿನ ಯಾರೂ ಬರದೇ ಇದ್ದಾಗ ಆತನೇ ಮೇಕಪ್ ಮಾಡಿ ನಾವು ಪಕ್ಕದಲ್ಲಿದ್ವಿ. ಯಾಕಂದ್ರೆ ಒಂದೊಂದು ಕಾಂಪಿಟೇಷನ್ ಆದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ 10 ನಾಟಕಗಳಾಗೋದು. 10 ಫ್ಯಾಕ್ಟ್ರಿಯಲ್ಲಿ 10 ನಾಟಕ. ಮೈಕೋ ಆಗ್ಬೋದು, NGF ಆಗ್ಬೋದು, IT ಆಗ್ಬೋದು, HMT ಆಗ್ಬೋದು, ML ಆಗ್ಬೋದು, ಈ ಥರದ್ದು ಎಲ್ಲ. ಆದರೂ ವಂಡರ್ಫುಲ್ ಪ್ಲೇಗಳು, ಯಾವುದು ಸಾಮಾನ್ಯವಾದ ನಾಟಕಗಳಲ್ವೇ ಅಲ್ಲ. ಆದ್ರಿಂದ ಬಹಳ ಒಳ್ಳೊಳ್ಳೆ ನಾಟಕಗಳಾಗುವಾಗ ಒಂದು ನಾಟಕಕ್ಕೆ ನಮ್ಮ ಪಾಷಾನು ಮೇಕಪ್ ಮಾಡಿ ಆ ನಾಟಕದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಅಂತ ಅವಾರ್ಡ್ ತಗೊಂಡಿದ್ದು ನನಗೆ ಜ್ಞಾಪಕ ಇದೆ. ಚಿನ್ನದ ಗಣಿಯ ನಾಡು ಕೋಲಾರದಿಂದ 1991ರಲ್ಲಿ ಮೈಸೂರಿನ ಬೆಮಲ್ಗೆ ವರ್ಗವಾಗಿ ಬಂದ ನಟ ಅಕ್ಮಲ್ ಪಾಷಾ ಕಣ್ಣಲ್ಲಿ ಸಾಂಸ್ಕೃತಿಕ ನಗರಿಯಲ್ಲಿ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಬೃಹತ್ ಕನಸಿತ್ತು. ಕೋಲಾರದ ಬೆಮ್ಮಲ್ ಕನ್ನಡ ಸಂಘದಲ್ಲಿ ಸುಶೀಲೇಂದ್ರ ರಾವ್, BR ಮಲ್ಲಿಕಾರ್ಜುನರಂತಹ ನುರಿತ ನಿರ್ದೇಶಕರ ಗರಡೆಯಲ್ಲಿ ಹೆದ್ದಾರಿಯಲ್ಲೊಂದು ರಾತ್ರಿ, ಸಿರಿಸಂಪಿಗೆ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದ್ದ ಪಾಷಾರನ್ನು ಮೈಸೂರಿನ ಹವ್ಯಾಸಿ ರಂಗಭೂಮಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಸ್ವಲ್ಪ ಹಿಂದೆ ಮುಂದೆ ನೋಡಿತು. ಬೇರೆ ಬೇರೆ ಪಾಳಿಗಳಲ್ಲಿ ಕೆಲಸದ ವೇಳೆ ಬದಲಾಗುತ್ತಿದ್ದರಿಂದ ನಿಯಮಿತವಾಗಿ ತಾಲೀಮಿಗೆ ಬರಲಾಗದಿರುವುದು ಅವರ ಉತ್ಸಾಹಕ್ಕೆ ಹಿನ್ನಡೆಯಾಗಿತ್ತು. ಹಾಗಾಗಿಯೇ ಪಟ್ಟು ಬಿಡದ ಪಾಷಾ ಆಯ್ದುಕೊಂಡ ಕ್ಷೇತ್ರ ತಮಗೆ ಹೆಚ್ಚಿನ ಅನುಭವವಿದ್ದ ರಂಗಸಜ್ಜಿಕೆ. 1985ರಲ್ಲಿಯೇ CG ಕೃಷ್ಣಸ್ವಾಮಿ ಅವರ ನೇತೃತ್ವದಲ್ಲಿ ತುಘಲಕ್ ನಾಟಕದ ರಂಗಸಜ್ಜಿಕೆಗೆ ದುಡಿದಿದ್ದ ಪಾಷಾ ಕ್ರಮೇಣ ಸಿನಿಮಾ ವಿಭಾಗದ ಕಲಾ ವಿಭಾಗದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಅವಕಾಶ ದೊರಕಿದಾಗಲೆಲ್ಲ ನಟನೆಯಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದವರು. ರಂಗಭೂಮಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಅವರ ಉತ್ಸಾಹಕ್ಕೆ ಮೊದಲು ಬಾಗಿಲು ತೆರೆದಿದ್ದು ಅಮರಕಲಾ ಸಂಘ. ವೈವಿಧ್ಯಮಯ ಪೇಟಗಳನ್ನು ಕಟ್ಟುವ ಕಲೆಯನ್ನು ಕರತಲಾಮಲಕ ಮಾಡಿಕೊಂಡಿದ್ದ ಪಾಷಾ ಮೊದಲು ಗಂಗಾಧರ ಸ್ವಾಮಿ ನಿರ್ದೇಶಿಸಿದ್ದ ಜೈಸಿದ್ದ ನಾಯಕ ನಾಟಕಕ್ಕೆ ರಂಗಸಜ್ಜಿಕೆ ಒದಗಿಸಿದ್ದಲ್ಲದೆ ಪಾತ್ರಧಾರಿಗಳಿಗೆ ವಿವಿಧ ಬಗೆಯ ಪೇಟಗಳನ್ನು ಕಟ್ಟಿ ರಂಗದ ಕಾಯಕವನ್ನು ಮೈಸೂರಿನಲ್ಲಿ ಪುನಃ ಆರಂಭಿಸಿದರು. ಪಾಷಾನ ವ್ಯಕ್ತಿ ಆಗಿದ್ದು ತುಂಬಾ ಹೊಸಬು ನಮಗೆ, ಅಷ್ಟೊಂದು ಪರಿಚಯನೇ ಇರಲಿಲ್ಲ. ಬೆಮೇಲೆ ನಾನು ಕೆಲಸ ಮಾಡ್ತಾ ಇದ್ದಿದ್ವಿ. ಸರಿ ಕಡೆಗೆ ಬಂದು ಸಾರ್ ಎಲ್ಲರಿಗೂ ಬನ್ನಿ ನಾಪೇಟ ಕಟ್ತೀನಿ, ನಿಮ್ಗೆ ನಾಪೇಟ ಕಟ್ತೀನಿ, ನಂಗೆ ಬರುತ್ತೆ, ನಾ ಮೇಕಪ್ ಬರುತ್ತೆ ಅಂದ್ರೆ ಯಾರು ಅಂತ ಹೋಗ್ತಾನೆ ಇಲ್ಲ. ಯಾಕೆ ಯಾರಿಗೂ ಪರಿಚಯ ಇಲ್ಲ, ಇವ್ನು ಬರುತ್ತೋ ಇಲ್ಲೋ, ಯಾಕೆ ಹೋಗ್ಬೇಕು ಅಂತ. ಸರಿ ಆಮೇಲೆ ನನ್ನ ಹತ್ರ ಪಾಷಾ ಬಂದ್ಬಿಟ್ಟು, ಸರ್ ನಿಮ್ಗೆ ನಾನು ಪೇಟ ಕಟ್ಲಾ? ನಂಗೆ ಬರುತ್ತೆ ಸರ್. ಸರಿಯಪ್ಪ, ನನ್ಗೇನ್ ತೊಂದರೆ ಇಲ್ಲ, ಆದ್ರೆ ಧಾರವಾಡದ ಪೇಟ ಕಟ್ಟಬೇಕು, ಕಟ್ಟಿದ್ಮೇಲೆ ಅದು ಬಿದ್ದೋಗ್ಬಾರ್ದು ಎಲ್ಲೂ. ಸರಿ ಇಲ್ಲ ಸರ್, ನಂಗೆ ಬರುತ್ತೆ, ಕಟ್ಟಿ, ಚೆನ್ನಾಗಿ ಕಟ್ತೀನಿ ಸರ್. ಸರಿ ಹಾಗಾದ್ರೆ ಕಟ್ಟಿಯಪ್ಪ, ಇನ್ನೇನು ಯೋಚನೆ ಮಾಡೋದು, ಇನ್ನ ಹೇಳ್ಕೊಂಡೇಟೊತ್ತಿನಲ್ಲಿ ನಾನು ಕಟ್ಬಿಡಿ. ಸರಿ ನಾನು ಕಟ್ಟಕ್ ಶುರು ಮಾಡಿದ್ರು. ಈ ಯಾರ್ಯಾರು ಬೇಡ ಅಂತ ಸೊಂಟದಲ್ಲಿ ಪೇಟದ ಬಟ್ಟೆ ಇಟ್ಕೊಂಡಿದ್ರಲ್ಲ, ನನ್ನ ಪಾಷಾ ಕಟ್ಟಾದ್ಮೇಲೆ ಎಲ್ಲರೂ ಹೋಗಿ ನನ್ಗೂ ಕಟ್ಟಿ ಅಂತ ಎಲ್ಲರೂ ಕಟ್ಟಿಸ್ಕೊಳಕ್ ಶುರು ಮಾಡಿದ್ರು. ನಂತರ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಮೈಸೂರು ಸಮುದಾಯದ CGK ನಿರ್ದೇಶನದಲ್ಲಿ ಮದರ್ ಕರೇಜ್ ನಾಟಕದ ತಾಲೀಮು 1993ರಲ್ಲಿ ಆರಂಭವಾದಾಗ. ಸುವೇಗದ ಚಕ್ರಗಳನ್ನು ಬಳಸಿ ಭೂಮಿಗೀತಿದ ಆವರಣದಲ್ಲಿ ಮದರ್ ಕರೇಜಳ ಬಂಡೆಯನ್ನು ಹಂತ ಹಂತವಾಗಿ ಕಟ್ಟಿದ್ದು
ಒಂದು ಇಂಜಿನಿಯರಿಂಗ್ ಸಾಹಸವೇ ಸೈ. ಮದರ್ ಕರೇಜ್ ಪ್ರದರ್ಶನಗಳಲ್ಲಿ ಬಂಡಿಯೇ ಒಂದು ಬೃಹತ್ ಪಾತ್ರವಾಗಿ ಬೆಳೆದದ್ದು ಮತ್ತೊಂದು ಮೈಲುಗಲ್ಲು. ಮುಂದೆ ಸಮುದಾಯ 1995ರಲ್ಲಿ ರಾವಿ ನದಿಯ ದಂಡೆಯಲ್ಲಿ ನಾಟಕ ಕೈಗೆತ್ತಿಕೊಂಡಾಗ ಅದೇ ಬಂಡಿಯ ನೊಗ ತೆಗೆದು ಅಲೀಮನ ಚಹಾ ಅಂಗಡಿಯಾಗಿ ಬದಲಾಯಿಸಿಕೊಟ್ಟಿದ್ದು ಮತ್ತದೇ ಪಾಷ. ರಾವಿ ನದಿ ನಾಟಕಕ್ಕೆ ಬೃಹತ್ ಹವೇಲಿಯ ಹಿನ್ನೆಲೆ ಬೇಕಿದ್ದರಿಂದ ಎತ್ತರೆತ್ತರದ ಹವೇಲಿಯ ಬಾಗಿಲುಗಳನ್ನು ಕಟ್ಟಿಕೊಟ್ಟದ್ದಲ್ಲದೆ ಸ್ಟೋವ್ ಬತ್ತಿ ಬಳಸಿ ಪ್ಯಾಟರ್ನ್ ವರ್ಕ್ಗಳನ್ನು ಕೂಡ ಮಾಡಿದರು. ಈ ಬಗೆಯ ಡಿಸೈನ್ ಚೆಲ್ಲಾಟದ ಚದುರೆಯರಲ್ಲೂ ಮಾಗಿಯ ಹೂಗಳಲ್ಲೂ ಕಾಣಬಹುದು. ಚಲನಚಿತ್ರಗಳಲ್ಲಿ ಕಿಟಕಿಯಾಚೆಯ ಫ್ರೇಮುಗಳಲ್ಲಿ ಕಾಣುವ ಪಾತ್ರಗಳು ಮೂಡಿಸುವ ಭಾವದ ಎಫೆಕ್ಟ್ ಪ್ರೊಸೀನಿಯಂನಲ್ಲೂ ಕಟ್ಟಿಕೊಟ್ಟವರು ಪಾಷ. ಈ ವಾಸ್ ಕೈಂಡ್ ಆಫ್ ಎ ಹೋಲ್ಡ್ ಆಲ್ ಪರ್ಸನಲ್ ಅಂತ ಹೇಳ್ಬೋದು. ಅಂದರೆ ಆತನಿಗೆ ಕೇವಲ ಸ್ಟೇಜ್ ಡಿಸೈನಿಂಗ್ ಅಷ್ಟೇ ಅಲ್ಲ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಿದ್ದು, ಪ್ರಾಪರ್ಟೀಸ್ ಮಾಡ್ತಾ ಇದ್ದಿದ್ದು, ಮೇಕಪ್ ಕೂಡ ಮಾಡ್ತಾಯಿದ್ರು. ಆಮೇಲೆ ಈ ವಾಸ್ ಆಲ್ ಇನ್ ಆಲ್ ಅಂತ ಹೇಳ್ಬೋದು. ರಾವಿ ನದಿಯ ದಂಡೆಯಲ್ಲಿ ನಾಟಕ, ನನ್ನ ಗೆಳೆಯ ಶಿವಧರ ಶ್ರೀನಿವಾಸ್ ಬೆಂಗಳೂರಲ್ಲಿ ನಾಟಕ ನೋಡಿದಾಗ ಕೇಳಿದ್ದವರು, ನೀವು ಲಾಹೋರ್ಗೆ ಯಾವಾಗ ಹೋಗಿದ್ರಿ ಅಂತ. ನಾವು ಹೋಗಿಲ್ಲ ಅಂತಂದು. ನೀವು ಲಾಹೋರಿನ ಬೀದಿಗಳಲ್ಲಿರುವ ನುಕ್ಕಡಗಳಲ್ಲಿರುವಂಥ ಟೀ ಶಾಪನ್ನೇ ಯಥಾವತ್ತಾಗಿ ಸೃಷ್ಟಿಸಿದಿರಲ್ಲ, ಇಟ್ಸ್ ಅಮೇಝಿಂಗ್ ಅಂದರು. ದ್ಯಾಟ್ಸ್ ದಿ ಕ್ವಾಲಿಟಿ ಆಫ್ ವರ್ಕ್ ದಟ್ ಇವನು ನಮ್ಮ ಪಾಷ ಮಾಡೋದು ಅನ್ಸುತ್ತೆ. ಇನ್ನೊಂದು ನಾಟಕ ಮಾಡಿದ್ವಿ, ಮ್ಯಾನಿಕಲ್ಸ್ ಮ್ಯಾನ್ ಅಂತ. ಆ ನಾಟಕದಲ್ಲಿ ನನಗೆ ಒಂದು ಟ್ರೈನ್ ಹೋಗಬೇಕು, ಆ ಟ್ರೈನಲ್ಲಿ ಒಂದು ಬೋಗಿ ಬೇಕು, ಇಡೀ ಸ್ಟೇಜಲ್ಲಿ ಕಲಾಮಂದಿರದಲ್ಲಿ ಹೋಗುವಂಥ ಒಂದು ಬೋಗಿ ಬೇಕಾಗಿತ್ತು, ಆಮೇಲೆ ಒಂದು ಬೋಟ್ ಬೇಕಾಗಿತ್ತು. ಈ ಥರದ್ದೆಲ್ಲವನ್ನೂ ಬಹಳ ಕಡಿಮೆ ವೆಚ್ಚದಲ್ಲಿ ಎಷ್ಟು ಇಮ್ಯಾಜಿನೇಟಿವ್ ಆಗಿ ಮಾಡ್ಬೋದು ಅನ್ನೋದು ಪಾಷ ಹೇಳ್ಕೊಡ್ತಾ ಇದ್ದದ್ದು, ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ವಿ. ಫಾದರ್ ನಾಟಕ ನಾವು ಮಾಡಿದಾಗ ಅನಿಸುತ್ತೆ, ಆಗ ಸ್ಟೇಜ್ ಡಿಸೈನ್ ಮಾಡಬೇಕಾಗಿತ್ತು. CGK ನಾಟಕನ ನಿರ್ದೇಶಿಸ್ತಾ ಇದ್ದರು, ನಾನು ಮಾಡ್ತಾಯಿದ್ವಿ, ಆ್ಯಕ್ಟ್ ಮಾಡ್ತಾಯಿದ್ದೆ. ಧ್ವನ್ಯಾಲೋಕದಲ್ಲಿ ಆ ಪ್ರಯೋಗ ಆದಾಗ CGK ಒಂಥರ ರಿವರ್ಸಲ್ ಸ್ಟೇಜ್ ಅಂತ ಮಾಡಿದ್ರು. ಒಂದು ಸ್ಟೇಜಿನಲ್ಲಿ ಆಡಿಟೋರಿಯಂ ಮಾಡಿ ಆ ಸ್ಟೆಪ್ಸ್ನಲ್ಲಿ ಆ್ಯಕ್ಟಿಂಗ್ ಏರಿಯಾ ಅಂತ ಮಾಡಿತ್ತು. ಅದು ನಾಟಕದಲ್ಲಿ ಒಂದೆಲ್ಲೋ ಒಂದಿನ CGKಗೆ ಒಂದು ಫ್ಲೈಟ್ ಆಫ್ ಇಮ್ಯಾಜಿನೇಷನಲ್ಲಿ ಒಂದು ದೊಡ್ಡ ಕಳ್ಳಿ ಗಿಡ ಬೇಕು, ಪಾಪಸ್ ಕಳ್ಳಿ ಗಿಡ ಬೇಕು ಅಂತ. ದ ಪ್ಲೇ ಇಸ್ ಅಬೌಟ್ ಡೊಮೆಸ್ಟಿಕ್ ವೈಲೆನ್ಸು, ಒಂದು ರೀತಿಯಾಗಿ ಮನಸ್ತಾಪಗಳು ಇತ್ಯಾದಿಗಳ ಬಗ್ಗೆ, ಕೌಟುಂಬಿಕ ಮನಸ್ತಾಪಗಳ ಬಗ್ಗೆ ಇರುವಂಥ ನಾಟಕ ಅದು. ಸೊ ಅದೆಲ್ಲೋ CGK ಥಾಟ್ ದಟ್ ಪಾಪಾಸ್ ಕಳ್ಳಿ ಒಂದು ಒಳ್ಳೆ ಮೆಟಫರ್ ಆಗ್ಬೋದು ಅಂತ ಹೇಳಿ ಪಾಪ ಪಾಷ ಒಂದು ದೊಡ್ಡ ಕಳ್ಳಿಯ ಒಂದು ಗಿಡನ ಎತ್ಕೊಂಡು ಬಂದು ಸ್ಟೇಜ್ನ ಮಧ್ಯೆ ಅದನ್ನ ಸ್ಥಾಪಿಸ್ತಾರೆ. ಆ ಎಫರ್ಟ್ ಇದೆಯಲ್ಲ. ನಂತರ ಅದಕ್ಕೆ ಬಳಸಿದ್ದಲ್ಲ ನಾವು ಬೇರೆ ಬೇರೆ ಸ್ಟೇಜ್ನಲ್ಲಿ ಮರಗಳು ಅಲ್ಲಿಲ್ಲ ಇಟ್ಟು ಅದಕ್ಕೆಲ್ಲ ಸಣ್ಣ ಸಣ್ಣ ದೀಪಗಳನ್ನು ಹಾಕಿ ಡೊಮೆಸ್ಟಿಕ್ ಲೈಫಲ್ಲಿ ಹೇಗೆ ಲೈಟ್ಗಳಿರುತ್ತೋ ಆ ಥರದ್ದು ಅಂತೆಲ್ಲ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ವೆರಿ ಅನ್ಯೂಶುವಲ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಪಾಷನ ಒಂದು ಬಹಳ ದೊಡ್ಡ ಗುಣ ಅಂದರೆ ಅದು ಹುಲ್ಲಿನ ಕಡ್ಡಿಯನ್ನು ಒಂದು ಆಕೃತಿ ಮಾಡ್ತಕ್ಕಂಥ ಭಾಳ ದೊಡ್ಡ ಪ್ರಾವೀಣ್ಯತೆ ಅವರಿಗಿದೆ. ನಮ್ಮಲ್ಲಿ ಏನಂದರೆ ಸೆಟ್ಟು ಅಂದರೆ ಅದ್ಧೂರಿಯಾಗಿ ಹಾಕ್ಬಿಡೋದು, ಅದ್ಧೂರಿಯಾಗಿ ಹಾಕ್ಬಿಟ್ಟು ದೊಡ್ಡ ವಿನ್ಯಾಸ ಅಂತ ತೋರಿಸೋದು, ಇದು ಸ್ಟೇಟ್ ಡಿಸೈನ್ ಅನ್ನೋದು, ಇದು ಏನೇನೋ ಇದೆ ಕೆಲವೆಲ್ಲ ಅಪಭ್ರಂಶಗಳು. ಆದರೆ ಇರೋದನ್ನೇ ಅತ್ಯಂತ ಸೌಂದರ್ಯಗೊಳಿಸಿ ಅದಕ್ಕೊಂದು ಆಕೃತಿಯನ್ನು ಕೊಟ್ಟು ಒಂದು ಕೃತಿಯನ್ನಾಗಿ ರಂಗ ಆವರಣದಲ್ಲಿ ಇಳಿಸೋದಿದೆಯಲ್ಲ, ಅದು ನಿಜವಾದಂಥ ಪ್ರಾವೀಣ್ಯತೆ ಇರತಕ್ಕಂಥ ವಿನ್ಯಾಸಗಾರರ ಕಲೆ. ಅದು ಶೇಕ್ಸ್ಪಿಯರನಿಗೆ ನಮಸ್ಕಾರ ಅಂತ 5 ನಾಟಕಗಳನ್ನು ತಗೊಂಡು ಕಾಲೇಜ್ ಮಾಡಿ ಅದನ್ನು ಮಾಡಬೇಕಂತ ಹೊರಟಿದ್ದೆ. ಈ ನಾಟಕ ಲಂಡನ್ನ ಗ್ಲೋಬ್ ಥಿಯೇಟರ್ ಥರ ಇರಬೇಕು, ಅಲ್ಲಿ ನಡೆದಂಗೆ ಇರಬೇಕು, ಆಮೇಲೆ ರೋಮನ್ ಸೆಟ್ ಆಗಬೇಕು ಅಂತ ನಾನು ಯೋಚನೆ ಮಾಡುವಾಗ ಪಾಷನ ಕೆಲವು ತುಂಬ ವರ್ಕ್ಗಳನ್ನು ನೋಡಿದೆಲ್ಲ. ಪಾಷನ ಅಂತ ಹೇಳಿದೆ, ಪಾಷ ಹಿಂಗೆ ನನಗೆ ಆಗಬೇಕು ಅಂತ. ಅದಕ್ಕೆ ಪಾಷ ತುಂಬ ಖುಷಿಯಿಂದ ಒಪ್ಕೊಂಡ್ಬಿಟ್ಟು ಆ ಸೆಟ್ ನೋಡಿದರೆ ಇವತ್ತಿಗೂ ಹವ್ಯಾಸಿ ತಂಡ, ಯಾವುದೇ ತಂಡ ನಾನು ಎದುರುಗಡೆ ಹೇಳ್ತೀನಿ ಅದು ಮಾಡೋಕ್ಕೆ ಆಗಲ್ಲ. ಇವತ್ತು ಬೆಂಗಳೂರಿಗೆ ಹೇಳ್ತೀನಿ, ನಾನು ಬೆಂಗಳೂರು ತಂಡದಲ್ಲಿ ಹೇಳ್ತೀನಿ, ಮೈಸೂರು ತಂಡ ಇಡೀ ಕರ್ನಾಟಕದಲ್ಲಿ ಆ ಥರ ಒಂದು ರೋಮನ್ ಸ್ಟೈಲಲ್ಲಿ ಆ ಡಿಸೈನ್ ಮಾಡಿ ಇವತ್ತಿಗೂ ಆ ನಾಟಕದ ಬಗ್ಗೆ ಎಲ್ಲರೂ ಹೇಳ್ತಾರೆ. ಆಮೇಲೆ ಆ ನಾಟಕದಲ್ಲಿ ಆ ಸೆಟ್ಟಲ್ ಜೊತೆ ವರ್ಕ್ ಮಾಡಿದಂಥ ಕಲಾವಿದರು ಇವತ್ತು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳಾಗಿದ್ದಾರೆ.
ದೊಡ್ಡ ಫಿಲ್ಮ್ ಸ್ಟಾರ್ ಆಗಿಲ್ಲ. ಯಾಕೆ ಅವ್ರು ಈಗಲೂ ಹೇಳ್ತಾರೆ ಆ ಸೆಟ್ ಹೆಂಗಿದೆ, ಯಾವ ಥರ ಮೆಟ್ಲು ಹತ್ತೋದೇ ಒಂದು ನಮಗೆ ದೊಡ್ಡ ಇದಾಗ್ತಿತ್ತು. ಆ ಸ್ಟೆಪ್ ಹತ್ತೋದು, ಆ ಕಂಬಗಳ ಹಿಂದುಗಡೆ ಇದು ಆಡ್ಕೊಳ್ಳೋದು, ಅಲ್ಲ ಆ ಟೋಟಲ್ ಫ್ರೇಮ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಪಾಷ. ನಿಜವಾಗಿ ಮೆಚ್ಚತಕ್ಕದ್ದು, ನನಗೆ ಖುಷಿ ಆಯಿತು. ಅವರ ರಂಗಭೂಮಿಯ ನಿಷ್ಠೆ ಎಷ್ಟು ಆಳವಾಗಿತ್ತೆಂದರೆ ಬಹುಬೇಗನೆ ಅವರ ಸಮಯ ಪ್ರಜ್ಞೆ ಹಾಗೂ ವೇಗದ ಕಸುಬುದಾರಿಕೆಯಿಂದಾಗಿ ಬಹುಬೇಡಿಕೆಯ ನೇಪಥ್ಯದ ತಜ್ಞನಾಗಿ ಬೆಳೆದರು. ಕಲಾಪ್ರಿಯ, ಕದಂಬ ರಂಗವೇದಿಕೆ, ವೇಷಿಗರು, ಸಮತೆಂತೋ, ನಿರಂತರ, ಸಮುದಾಯ, GPIR, ಪರಿವರ್ತನ ಹೀಗೆ ಅನೇಕ ತಂಡಗಳಲ್ಲಿ ದುಡಿದರು. ಮೊಪೆಡ್ ಮೇಲೆ ಒಂದು ಕಪ್ಪು ಲೆದರ್ ಬ್ಯಾಗ್ ಬೆನ್ನಿಗೆ ಹಾಗೂ ಅದರಿಂದ ಎಣುಕುತ್ತಿದ್ದ ಪುಟ್ಟ ಗರಗಸ ಹೊತ್ತು ಪಾಷ ಬಂದರೆಂದರೆ ರಂಗಭೂಮಿಯ ಯುವಕರಿಗೆ ಕೆಲಸದ ಹಬ್ಬ. 90ರ ದಶಕದ ಆದಿಯಲ್ಲಿ ನಾನು ಸಮುದಾಯದಲ್ಲಿ ಸಕ್ರಿಯನಾಗಿದ್ದಾಗ ಪಾಷ ನನಗೆ ಪರಿಚಯ ಆಗಿದ್ದು. ಪಾಷ ನನಗಿಂತ 15-16 ವರ್ಷ ದೊಡ್ಡವನಾದ್ರೂ ಬಹಳ ಬೇಗ ನಾನು ಅವನಿಗೆ ಏಕವಚನದಲ್ಲಿ ಕರೆಯುವ ಗೆಳೆಯನಾದೆ. ಯಾಕೆ ಅಂದರೆ ಅದು ರಂಗಭೂಮಿಯ ಶಕ್ತಿ. ಕ್ರಮೇಣ ಅವನ ಜೊತೆ ನಾನು ಕೆಲಸ ಕಲಿತಾ ಹೋದೆ. ನಾಟಕಗಳಲ್ಲಿ ರಿಪೀಸ್ ಪಟ್ಟಿಗಳನ್ನು ಹೊಡೆಯೋದಕ್ಕೆ ಮೊದಲು ಕೊಡ್ತಾ ಇದ್ದ, ಮಳೆ ಹೊಡೆಯೋದಕ್ಕೆ ಕೆಲಸ ಕೊಡ್ತಾ ಇದ್ದ, ಇಟ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಅಳತೆ ಮಾಡು ಅಂತ ಹೇಳ್ತಾ ಇದ್ದ. ಆಮೇಲೆ ಪೂರ್ತಿ ಕೆಲಸ ಮಾಡುವ ಜವಾಬ್ದಾರಿಗಳನ್ನು ಒಂದೊಂದ್ಸಲ ಕೊಡ್ತಾ ಇದ್ದ. ಅದಾದ ಮೇಲೆ ಅವನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ ಅಥವಾ ಡಾಕ್ಯುಮೆಂಟ್ರಿಗಳಿಗೆ ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಶುರು ಮಾಡಿದಾಗ ನನ್ನನ್ನು ಒಂದೊಂದ್ಸಲ ಆಟೋ ಯೋಗಿಯನ್ನು, ಇನ್ನೊಮ್ಮೊಮ್ಮೆ ಸುಂದರೇಶ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ. ಆಗ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡೋದು, ನಡುರಾತ್ರಿ ತನಕ ಕೆಲಸ ಮಾಡೋದು. ಒಂದು ನೆನಪು ಏನಪ್ಪಾ ಅಂತ ಅಂದ್ರೆ, ಒಂದ್ಸಲ ನಾವು ಜಗನ್ಮೋಹನ ಪ್ಯಾಲೇಸ್ನ ಮುಂದೆಡೆಗೆ ಒಂದು ಬ್ಯಾನರ್ ಹಾಕ್ಬೇಕಾಗಿತ್ತು. ಅದಕ್ಕೆ ಮಳೆ ಹೊಡಿಬೇಕಾಗಿತ್ತು. ಸೊ ಪ್ಯಾಲೇಸ್ನ ಹೆಬ್ಬಾಗಿಲಿಗೆ ಮಳೆ ಹೊಡಿಸ್ತಾ, ಆ ಮಳೆ ಹೊಡೆದಿದ್ದ ಕೆಲಸ ಸ್ವಲ್ಪ ಕಷ್ಟದ್ದಾಗಿತ್ತು. ಯಾಕೆಂದ್ರೆ ನಮ್ಮ ಹತ್ರ ಇದ್ದ ಏಣಿ ಚಿಕ್ಕದಾಗಿತ್ತು, ಮತ್ತೆ ನಾನು ತಲುಪಬೇಕಾದ ಜಾಗ ಇದೆಯಲ್ಲ ಅದರ ತುದಿ ಇನ್ನು ಸ್ವಲ್ಪ ಎತ್ತರದಲ್ಲಿತ್ತು. ಸೊ ಹಾಗಾಗಿ ಏಣಿಯ ತುದಿಯ ಮೇಲೆ, ಏಣಿಯ ಮೆಟ್ಲ ಮೇಲಲ್ಲ, ಏಣಿಯ 2 ತುದಿ ಮೇಲೆ ನಿಂತ್ಕೊಂಡು ಮಳೆ ಹೊಡಿತಾ ಇದ್ದೆ. ಪಾಷ ಬಿದ್ಬಿಟ್ರೆ ಏನ್ ಮಾಡ್ಲು ಅಂತ ಕೇಳಿದ್ರೆ, ತೊಂದರೆ ಇಲ್ಲ ಕಣ, ನಾಳೆ ನಿಮ್ಮ ಮನೆಗೆ ಫೋನ್ ಮಾಡ್ತೀನಿ, ಫಸ್ಟ್ ಹೋಗಿ ಮಳೆ ಹೊಡಿ ಅಂತಿದ್ದ ಅವನು. ಆ ಥರ ಸಲೀಸಾಗಿ ಕೆಲಸ ತಗೋತಾ ಇದ್ದ. ಬಹುಶಃ ಆ ಮಳೆ ಇನ್ನು ಆ ಜಗನ್ಮೋಹನ ಪ್ಯಾಲೇಸ್ನ ಆ ಬಾಗ್ಲಲ್ಲಿ ಇರಬೇಕು. ನಮ್ಮಿಬ್ಬರ DNA ಆ ಮಳೆಯಲ್ಲಿ ಶೇಖರಣೆ ಆಗಿರಬೇಕು ಅಂತ ಅನ್ಕೋತೀನಿ ನಾನು. ಹಿರಿಯರು, ಗುರುಗಳು, ಮೈಸೂರಿನ ರಂಗಭೂಮಿಯ ನಮ್ಮಂತ ಅನೇಕರನ್ನ ತಿದ್ದಿ ತೀಡಿ ಕಡೆದು ಶಿಲ್ಪಿಯನ್ನಾಗಿಸಿದಂತಹ ಜಕಣಾಚಾರಿ, ಹಾಗೆ ರಂಗವಿನ್ಯಾಸ, ರಂಗ ಪರಿಕರಗಳು, ರಂಗದ ಹಿಂದಿನ ಎಲ್ಲ ಕೆಲಸಗಳನ್ನ ಕಲಿಸಿದ ದ್ರೋಣಾಚಾರ್ಯರು ಕೂಡ. ಇವರ ಸಂಘಟನಾ ಸಾಮರ್ಥ್ಯ ಬಹಳ ದೊಡ್ಡದು. ಯಾವುದೇ ಒಂದು ರಂಗತಂಡಕ್ಕೆ ಸೀಮಿತವಾಗದೆ ಎಲ್ಲರೊಂದಿಗೆ ಒಂದಾಗುವ ಇವರ ಗುಣ ನನ್ನಂತಹ ಎಷ್ಟೋ ಒಡನಾಡಿಗಳಿಗೆ ಮಾರ್ಗದರ್ಶನ. ರಂಗಭೂಮಿಯ ತೆರೆಮೆರೆಯ ನಿಜವಾದ ಶಿಲ್ಪಿ. ಪಾಷ ಅವರು ಬೇರೆ ಯಾವುದೇ ಕೆಲಸಗಳಿಗೆ ಹೋದರೂ ನದಿಗೆ ಜಲಪಾತದ್ದೇ ಸೆಳುವು ಅನ್ನುವ ಹಾಗೆ ಇವರ ಒಲವು ರಂಗಭೂಮಿಯ ಬ್ಯಾಕ್ ಸ್ಟೇಜ್ ಕಡೆಗೆ. ಪ್ರೇಕ್ಷಕರಿಗೆ ಕಾಣುವುದು ನಾಟಕ, ಕಾಣದಿರುವುದು ಆತ್ಮ. ಪಾಷ ಅವರು ರಂಗ ಪ್ರಯೋಗದ ಆತ್ಮ. ನೀವು ಮೈಸೂರಿನ ಹಲವಾರು ರಂಗ ತಂಡಗಳ ಜೊತೆ ಕೆಲಸ ಮಾಡ್ತಿದ್ರಿ, ಅವರಿಗೆ ರಂಗ ಸಜ್ಜಿಕೆಗಳನ್ನು ಮಾಡಿಕೊಡ್ತಿದ್ರಿ. ಆದರೆ ಈ ರಂಗ ಸಜ್ಜಿಕೆಗಳನ್ನು ಮಾಡುವಾಗ ನಿಮಗೆ ಯಾವ ನಾಟಕದ ರಂಗ ಸಜ್ಜಿಕೆ ಬಹಳ ಚಾಲೆಂಜಿಂಗ್ ಆಗಿ ಅನಿಸಿತು? ಯಾವ ನಾಟಕದಲ್ಲಿ ಮಾಡುವಾಗ ಇದು ಬಹಳ ಹೊಸತರ ನಾನೇನು ಮಾಡ್ತಿದ್ದೇನೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಯಾವ ನಾಟಕದ ಮೂಲಕ ನಿಮಗೆ ಅಂತಹ ಹೊಸತನಗಳ ಪರಿಚಯವನ್ನು ಮಾಡಿಕೊಡುವಂಥದ್ದು ಸಿಕ್ತು ನಿಮಗೆ? ಮುಖ್ಯವಾಗಿ ನನಗೆ ಬೇಸಿಕ್ಕಿಂದ ಮೈಸೂರು ಬಂದಾಗಲಿಂದನೂ ನಾನು ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದು ಸಮುದಾಯದ ನಾಟಕಗಳನ್ನ ಮಾಡಬೇಕಾದ್ರೆ ನಮ್ಮ ಗುರುಗಳಾದ CGK ಬಂದು ಇಲ್ಲಿ ಫಾದರ್ ನಾಟಕ ಮಾಡಿಸ್ಬೇಕು ಅಂತ ಬಂದಾಗ ಡಿಸ್ಕಷನ್ ಎಲ್ಲ ನಾವು ಮಾಡಿದ್ದು. ಅದರಲ್ಲಿ ಇಲ್ಲಿ ನಮಗೆ ಲೋಕಲ್ಲಾಗಿ ನಾಟಕಗಳನ್ನ ನಿರ್ದೇಶಿಸಿ ನಮ್ಮನ್ನು ಜೊತೆಲಿ ಕರ್ಕೊಂಡೋಗ್ತಾ ಇದ್ದ ರಮೇಶ್ ಅವರು ಮುಖ್ಯ ಪಾತ್ರದಲ್ಲಿ ಇದರಲ್ಲಿ. ನಮಗೆ ಒಂದು ಕುತೂಹಲ, ರಮೇಶ್ ಮೇನ್ ರೋಲ್ ಮಾಡ್ತಾವ್ರೆ, ಬೇರೆಯವ್ರಿಗೆಲ್ಲ ಬೈತಾರಲ್ಲ ಮಾಡಬೇಕಾದ್ರೆ, ಇಲ್ಲಿ ಹೆಂಗೆ ಮಾಡ್ತಾರೆ ನೋಡೋಣ ಅಂತ ನಾವು ಹಿಂದೆ ಕಾಲೆಳೆ ಕಾಯ್ತಾನೆ ಇದ್ದು. ಯಾವಾಗಲೂ ಧ್ವನ್ಯ ಲೋಕದಲ್ಲಿ ಫಾದರ್ ನಾಟಕ ಮಾಡಬೇಕು ಅಂತ ಡಿಸಿಷನ್ ಆಯಿತು. ಅದು ಹೇಗಪ್ಪ ಅಂದರೆ, ಪ್ರೊಸೇನಿಯಮ್ಮು ಆಪೋಸಿಟ್ಟು ನಾವು ಮೆಟ್ಲ ಮೇಲೆ ಸೆಟ್ ಹಾಕಿ ಮೆಟ್ಲ ಮೇಲೆ ನಾಟಕ ಮಾಡಬೇಕು ಅಂತ ಡಿಸಿಷನ್ ಆಯಿತು. ಮೆಟ್ಲ ಮೇಲೆ ಹಾಕುವಂಥ ಸೆಟ್ಟಿನ ಒಂದು ಚಾಲೆಂಜಿಂಗ್ ಇದೆಯಲ್ಲ, ನಿಜವಾಗ್ಲೂ ಅದು ತುಂಬಾ ಚಾಲೆಂಜಿಂಗ್ ಆದಂಥ ವರ್ಕೇ ಅದು. ಆ ಮೆಟ್ಲು ಸುತ್ತನೂ ಬರೀ ನಾವು ರೀಪರು
ಹಗ್ಗನ ಯೂಸ್ ಮಾಡಿ, ಪ್ಲೇವುಡ್ಡನ್ನು ಯೂಸ್ ಮಾಡಿ, ಬಟ್ಟೆ ರೀಪರನ್ನು ಯೂಸ್ ಮಾಡಿ ದೊಡ್ಡ ಸೆಟ್ ಹಾಕ್ಬಿಟ್ಟು ನಾವೇನು ಅನ್ಕೊಂಡ್ರೆ ಸೆಟ್ ಆಯಿತು, ನಾಳೆ ಎಲ್ಲ ನಾಡಿದ್ದು ನಾಟಕ ಇಷ್ಟೇ ಅಪ್ಪ ಅಂದ್ಕೊಂಡು ಖುಷಿಯಾಗಿದ್ದು. ಫೈನಲ್ ರಿಹರ್ಸಲ್ ದಿನ CGK ಕರೆದ್ಬಿಟ್ಟು, ಮಕ್ಕಳ ಬರೀ ಇದೆಲ್ಲ ಸೆಟ್ಟು, ನನಗೆ ಕ್ಯಾಕ್ಟಸ್ ಬೇಕಿಲ್ಲಿ ಅಂದರು. ಸರ್ ಫೈನಲ್ ಸರ್, ನಾಳೆ ಶೋ, ಇವಾಗ ರಾತ್ರಿ ಹೇಳ್ತಾ ಇದ್ದಾರೆ ರಿಹರ್ಸಲ್ನಲ್ಲಿ ನಮಗೆ ಕ್ಯಾಕ್ಟಸ್ ಬೇಕು ಅಂತ ಹೇಳ್ಬಿಟ್ಟು. ನಾನು ನನ್ನ ಜೊತೆ ಗೆಳೆಯ ದೇವಾನಂದ್, ಅವನನ್ನ ಆ ಟೈಮ್ನಲ್ಲಿ ಜ್ಞಾಪಿಸ್ಕೊಳ್ಬೇಕು. ತುಂಬಾ ಅದ್ಭುತವಾದಂಥ ವ್ಯಕ್ತಿ ಅವನು. ಇವತ್ತು ನಮ್ಮ ಜೊತೆ ಇಲ್ಲ ಅವನು, ಆ ವ್ಯತ್ಯೆ ಇದೆ ನಮಗೆ. ಆದರೂ ಅವನನ್ನು ಜ್ಞಾಪಿಸ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ನನಗೆ ಅದು ಚೆನ್ನಾಗಾಯಿತು. ನಾನು ದೇವಾನಂದು ಅವಾಗ ನಾವು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ತಾ ಇದ್ರು. ರಾತ್ರಿ 10 ಗಂಟೆ 12 ಗಂಟೆ ಆದಮೇಲೆ ನಾವಾಗ ಇರ್ತಾ ಇರಲಿಲ್ಲ. ನಮಗೆ ಏನೋ ಕೆಲಸದ್ದು ಒಂದು ಇದರಲ್ಲಿ ತೊಡಗಿಸ್ಕೊಂಡಿರ್ತಾ ಇದ್ದು. ಒಂದು ಡಿಸಿಷನ್ ತಗೊಂಡು, ನಡೆಯೋದೇವ ಹೋಗೋಣ, ಕ್ಯಾಕ್ಟಸ್ ಹುಡ್ಕೊಬಂದು ಹಾಕೇ ಬಿಡೋಣ ಅಂತ. ನಮಗೆ ಅದು ಮುಳ್ಳು, ಅದು ಹಾಕಿದರೆ ನಟರಿಗೆ ಓಡಾಡ್ಬೇಕಾದ್ರೆ ಚುಚ್ಚುತ್ತೆ, ಅದೆಲ್ಲ ತಲೆಗೆ ಬರಲಿಲ್ಲ. ಅಷ್ಟೊತ್ತಲ್ಲೇ ಕ್ಯಾಕ್ಟಸ್ ಕೇಳಿದ್ದಾರೆ ಡೈರೆಕ್ಟ್ರು, ಕ್ಯಾಕ್ಟಸ್ ತಂದು ಇಡಬೇಕಲ್ಲಿ, ಅದೊಂದೇ ಮನಸ್ಸಲ್ಲಿ ಇದ್ದಿದ್ದು. ಸರಿ, ಅರ್ಧ ರಾತ್ರಲ್ಲಿ ಹುಡ್ಕೊಂಡು ಹೊರಟು ನಾವು ಗಂಗೋತ್ರಿ ಸುತ್ತ ಹುಡುಕ್ತು. ನಾವು ದೊನ್ನೆ ಲೋಕದ ಪಕ್ಕದಲ್ಲೇ ಇದೆ ಕ್ಯಾಕ್ಟಸ್ಸು. ಆ ಅರ್ಜೆಂಟಲ್ಲಿ ಇದರಲ್ಲಿ ನಮ್ಮ ಕಣ್ಣಿಗೆ ಬೀಳಲೇ ಇಲ್ಲ. ಅದು 2 ಗಂಟೆನೋ 2.5 ಗಂಟೆನೋ ರಾತ್ರಿ ವಾಪಸ್ ಬರ್ತಾ ಇದೀವಿ, ಕ್ಯಾಕ್ಟಸ್ ಇಲ್ಲ ಅಂತ. ಕಣ್ಣು ಮುಂದೆ ಹಂಗೆ ಪಳ ಉಳಿತಾ ಇದೆ. ಸರಿ, ನಾವು ಕಷ್ಟಪಟ್ಟು ಅದನ್ನು ಹೆಂಗೋ ಕಡ್ದು ಮಾಡಿ ತಂದ್ಬಿಟ್ಟು 2 ಕಡೆ 3 ಕಡೆ ಪ್ಲೇಸ್ಮೆಂಟ್ ಮಾಡಿದ್ವು ನಾಟಕಕ್ಕೆ. ಅದನ್ನು ತುಂಬ ಚೆನ್ನಾಗಿ ಬಂತು ಅದು. ಮೈಸೂರಿನ ಎಲ್ಲ ಹವ್ಯಾಸಿಗಳು ಸೇರಿ ಆಯೋಜಿಸಿದ ತಿಂಗಳಿಗೊಂದು ಹೊಸ ಕತೆ, ಹೊಸ ನಾಟಕವನ್ನಾಗಿಸುವ, ಹೊಸ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ವರ್ಷಪೂರ್ತಿ ನಡೆದ ಕಥಾವಳಿ ಕಾರ್ಯಕ್ರಮದಲ್ಲಿ ಮೂಡಿಬಂದ ಬಹುತೇಕ ಎಲ್ಲ ನಾಟಕಗಳಿಗೂ ರಂಗವನ್ನು ಸಜ್ಜುಗೊಳಿಸಿದ್ದು ಪಾಷಾ. ಅದರಲ್ಲಿ ನನಗೆ ಇಷ್ಟವಾದ ನಾಟಕ ಧ್ವನಿ ಇಲ್ಲದ ನೋವುಗಳು ಅಂತ ಹೇಳ್ಬಿಟ್ಟು ಸಾರಾ ಅಬೂಬಕರ್ ಅವರ ಕತೆ. ಅದನ್ನು ಶಿವಾಜಿರಾವ್ ಜಾಧವ್ ಝರೀನಾ ಅನ್ನೋ ಒಂದು ಟೈಟಲನ್ನು ಕೊಟ್ಟು ತುಂಬ ಅದ್ಭುತವಾಗಿ ಒಂದು ಮಾಡಿಸಿದ್ರು ನಾಟಕ. ಆ ಕಥಾವಳಿನಲ್ಲಿ ಅದರಲ್ಲಿ ನನ್ನ ಕೆಲಸ ಏನಪ್ಪ ಅಂತ ಹೇಳಿದರೆ, ಎಲ್ಲರಿಗೂ ನನ್ನ ಕೈಯಲ್ಲಿ ನಾನು ಮೇಕಪ್ ಮಾಡಿದ್ದೀನಿ ಆ ನಾಟಕಗಳಿಗೆ, ಪ್ಲಸ್ ಸೆಟ್ಟು ಮಾಡಿಕೊಟ್ಟಿದ್ದೀನಿ, ಪ್ರಾಪರ್ಟೀಸ್ ಮಾಡಿಕೊಟ್ಟಿದ್ದೀನಿ. ಅವ್ರು ಹೇಳಿದ ಕೆಲಸಗಳನ್ನ ನಾನು ಅದು ಮಾಡಿದ್ರಿಂದನೇ ಆ ಕಥಾವಳಿ ಅಂತ ಒಂದು ಕಾರ್ಯಕ್ರಮ ಕೂಡ ಸಮುದಾಯದಲ್ಲಿ ಅದ್ಭುತವಾಗಿ ಮೂಡಿ ಬರೋಕ್ಕೆ ಒಂದು ಕಾರಣ ಆಯಿತು. ನಂತರ ಮಕ್ಕಳಿಗಾಗಿ ಚಾಲನೆಗೆ ಬಂದ ಬೇಸಿಗೆ ಶಿಬಿರ, ತಟ್ಟು ಚಪ್ಪಾಳೆ, ಪುಟ್ಟ ಮಗು ಯೋಜನೆಯಲ್ಲೂ ಪಾಷಾ ತಮ್ಮ ಕಲೆಗಾರಿಕೆ ಮೆರೆದಿದ್ದರು. ಮಕ್ಕಳ ಶಿಬಿರವನ್ನು ಮೈಸೂರಿನಲ್ಲಿ ಶುರು ಮಾಡಿದ್ದೆ ಮೈಸೂರು ಸಮುದಾಯ. ಅದೊಂದು ಅದ್ಭುತವಾದ ಕಥೆ ಇದು. ಒಂದು ಸಾಯಂಕಾಲ ಇದೇ ಕಲಾಮಂದಿರದಲ್ಲಿ ರಮೇಶು, ಶಿವಾಜಿ, ನಾನು, ಹಳೆ ಮನೆ, ಜನ್ನಿ ಇವರೆಲ್ಲ ಕುಂತು ಮಾತಾಡಬೇಕಾದ್ರೆ ಯಾಕೆ ಒಂದು ಮಕ್ಕಳ ಶಿಬಿರನ ಮಾಡಬಾರ್ದು ಅಂತ ಶುರು ಆಗಿದ್ದು. ಇದು ಮಕ್ಕಳ ಶಿಬಿರ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಯಿತು. ನಾವು ಶುರು ಮಾಡಿದ್ವು ಅದನ್ನು ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ. ಯಾಕೆಂದರೆ ನಾವು ಕಾರ್ಮಿಕರಾದ್ರಿಂದ ಬರೋಕ್ಕಾಗ್ತಾ ಇರಲಿಲ್ಲ, ಕೆಲವರು ಪ್ರೊಫೆಸರ್ಗಳಿದ್ರು, ಆದ್ದರಿಂದ ನಾವು ಸಾಯಂಕಾಲದಿಂದನೇ ಮಾಡಬೇಕು ಅಂತ ಶುರು ಮಾಡಿದ್ವು. ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ ಸುಮಾರು 100 ಮಕ್ಕಳನ್ನು ಕರೆಸಿ ನಾವು ಒಂದು ತಿಂಗಳ ಕಾಲ ಇದೇ ಕಲಾಮಂದಿರದಲ್ಲಿ ತೊಟ್ಟು ಚಪ್ಪಾಳೆ ಪುಟ್ಟ ಮಗು ಕಾರ್ಯಕ್ರಮ ನಾವು ಶುರು ಮಾಡಿದ್ದು. ಅದರ ಮೇಲ್ವಿಚಾರಣೆಯನ್ನು ಪೂರ್ತಿಯಾಗಿ ಪಾಷಾ ವಹಿಸ್ಕೊಂಡಿದ್ದ. ನನಗಿನ್ನೂ ನೆನಪಿದೆ, 3:30 ಬೆಮ್ಮಲ್ ಬಸ್ಸಿಂದ ಇಳಿದು ತೀದ ಬಂದು ಮಕ್ಕಳಿಗೆಲ್ಲ ಕಾಫಿ ಬಿಸ್ಕೆಟ್ ಕೊಡೋದ್ರಿಂದ ಶುರು ಆಗಿ ಅವರು ವಾಪಸ್ ಹೋಗುವವರೆಗೆ 7-7:30 ಹೋಗುವವರೆಗೆ ಅವರನ್ನು ನೋಡ್ಕೊಳ್ಳೋದು, ಅವ್ರನ್ನ ಕಳಿಸೋದು. ಪೇರೆಂಟ್ಸ್ ಬಂದಾಗ ಕೆಲವೊಮ್ಮೆ ಪೇರೆಂಟ್ಸ್ ತಡವಾಗಿ ಬರೋರು, ಬಂದು ಹೋಗೋವರೆಗೂ ಕಾಯ್ಕೊಂಡು ಮಕ್ಕಳನ್ನ ಕಳಿಸೋದು. ಸೊ ಈ ರೀತಿ ಹಿ ವಾಸ್ ಅ ವೆರಿ ಅಮೇಝಿಂಗ್ ವರ್ಕರ್ ಆ್ಯಂಡ್ ಅ ಪ್ಯಾಷನೇಟ್ ಥಿಯೇಟರ್ ಪರ್ಸನ್. ಬೆಮೆಲ್ ಇಂಟರ್ನಲ್ ಡ್ರಾಮಾ ಕಾಂಪಿಟೇಷನ್ನಲ್ಲಿ 20ರಿಂದ 21 ತಂಡಗಳು ಭಾಗವಹಿಸುವಂತೆ ಮಾಡುತ್ತಿದ್ದುದು ಇವರ ಹೆಗ್ಗಳಿಕೆ. ನಾನು ಕನ್ನಡ ಸಂಘಕ್ಕೆ ಸಹ ಕಾರ್ಯದರ್ಶಿಯಾಗಿ ಸೇರ್ಕೊಂಡೆ. ನಾನು ಒಂದು ಎಲೆಕ್ಷನ್ ಆಯಿತು, ಸಹ ಕಾರ್ಯದರ್ಶಿದ ಪಟ್ಟ ನನಗೆ ಸಿಕ್ಕಿದ್ದು. ಆಮೇಲಿಂದ ನಾವು ಕನ್ನಡ ನಾಟಕಗಳನ್ನು ನಾನು ಮಾಡ್ತಾಯಿದ್ದು, ನಾವು ಸ್ಪರ್ಧೆಗಳನ್ನು ಮಾಡ್ತಾಯಿದ್ದು ಸುಮಾರು. ಅವಾಗ ನಮಗೆ ನಿಜವಲ್ಲೂ ಒಂದು ಆಶ್ಚರ್ಯ ಆಗೋದೇನಪ್ಪ ಅಂದರೆ, ನಾವು ಕಾರ್ಖಾನೆ ಜನ, ಇಂಡಸ್ಟ್ರಿಯಲ್ನವರು, ನಮ್ಮ ಎಲ್ಲ ಕೆಲಸಗಳ ಮಧ್ಯೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ಸಾಯಂಕಾಲ ಸಿಗ್ತಾ ಇದ್ದ ಟೈಮ್ನಲ್ಲಿ ರಿಹರ್ಸಲ್ ಮಾಡಿ ಅದ್ಭುತವಾದ ನಾಟಕಗಳನ್ನು ಮಾಡೋದು. ಉದಾಹರಣೆಗೆ ನಾವು ಸುಮಾರು 1 ವಾರ ನಾಟಕೋತ್ಸವ ಮಾಡುವು. 1 ವಾರ ನಾಟಕೋತ್ಸವದಲ್ಲಿ ಸುಮಾರು 7 ನಾಟಕದಿಂದ 21 ನಾಟಕ ಮಾಡಿರೋ ಅಂಥದ್ದು ಇದೆ ಬೆಮ್ಮೆಲ್ ಕನ್ನಡ ಸಂಘದಲ್ಲಿ. ದಿನ ಇದೇ ಕಲಾಮಂದಿರದಲ್ಲಿ 3 ನಾಟಕ ಮಾಡ್ತಾ ಇದ್ದು ಸಾಯಂಕಾಲದ ಹೊತ್ತೆ.
1.5 ಗಂಟೆ ನಾಟಕ ಇತ್ತು, ಆಮೇಲೆ 65 ನಿಮಿಷದ ನಾಟಕನೂ ಮಾಡ್ತಾ ಇದ್ದು, 120 ನಿಮಿಷದ ನಾಟಕ ಮಾಡಿರೋದು ಕೂಡ ಇದೆ ನಮ್ಮಲ್ಲಿ. ಆ ನಾಟಕಗಳಿಗೆ ನಾನು ಮೇಕಪ್ ಮಾಡ್ತಾ ಇದ್ದೆ ಬ್ಯಾಕ್ ಸ್ಟೇಜ್. ಆದ್ರಿಂದ ನಾನು ಸಾಮಾನ್ಯವಾಗಿ ರಂಗಭೂಮಿಗೆ ಬಂದಿದ್ದೆ ಹಿನ್ನೆಲೆಯಿಂದ. ಫಸ್ಟ್ ಆಕ್ಟಿಂಗ್ ಮಾಡ್ತಾ ಬಂದೆ, ನಾನು ಹೀರೋ ಆಗಬೇಕು ಅಂತಾನೆ ಬಂದೆ. ನಮಗೆ ಗೊತ್ತಾಯ್ತು ನಮ್ಮ ಬಂಡವಾಳ ಏನು ಅಂತ. ಆಗಲಿಲ್ಲ. ನಮ್ಮ ಗುರುಗಳು CGK ಅಂತ ಅವ್ರು ಹಿಡಿದು, ನಿನಗೆ ಅದೆಲ್ಲ ಸರಿ ಆಗಲ್ಲ ಮಗ, ನಿನ್ನ ಬಾಯಿಲ್ಲ ಅಂತ ಕರೆದು ನಮಗೆ ಬ್ಯಾಕ್ ಸ್ಟೇಜ್ ಮಾಡು ಅಂತ ನನಗೆ ತೊಗಲಕ್ ನಾಟಕದಲ್ಲಿ ಫಸ್ಟ್ ಒಂದು ಸೆಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನವೆಂಬರ್ ತಿಂಗಳು ಬಂತೆಂದರೆ ಬೆಮೆಲ್ ಕನ್ನಡ ಸಂಘದಲ್ಲಿ ಇವರದ್ದೇ ರಾಜ್ಯಭಾರ. ಟ್ಯಾಬ್ಲೋ ತಯಾರಿ ಮತ್ತು ಮೆರವಣಿಗೆಯ ಉಸ್ತುವಾರಿ ಇವರದೇ. ಪ್ರತಿ ನವೆಂಬರ್ 1ನೇ ತಾರೀಕು ಬೆಮೆಲ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ತೇರು ಹೊರಡೋದು. ಹೆಚ್ಚು ಕಮ್ಮಿ ಮೈಸೂರು ತನಕ ಬರೋದು ಆ ತೇರು. ಆ ತೇರನ್ನ ಮಾಡ್ತಾ ಇದ್ದಿದ್ದೆ ಪಾಷ. ಪ್ರತಿ ವರ್ಷ ಬೇರೆ 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 ಡಿಸೈನ್ ತೇರುಗಳು ಮಾಡ್ತಾ ಇದ್ದ. ನಾವು ಕನ್ನಡ ಸಂಘದವರು, ಬೆಮೆಲ್ನವರು ಮೊದಲನೇ ಬಾರಿ ಟ್ಯಾಬ್ಲೋ ಕಲ್ಚರ್ನ ಮೈಸೂರಿಗೆ ರಾಜ್ಯೋತ್ಸವಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರು ನಾವು ಕನ್ನಡ ಸಂಘದವರು, ಬೆಮೆಲ್ನವರು. ಮೊದಲ ಬಾರಿ ನಾನು ಮಾಡಿದ್ದು ಗಂಡು ಬೆರುಂಡ ಮಾಡಿದೆ. ಟ್ಯಾಬ್ಲೋನ ಒಂದು ವ್ಯಾನ್ ಅಲ್ಲಿ ಗಂಡು ಬೆರುಂಡನ ಮಾಡಿದ್ವು ನಾವು. ಸ್ಕ್ರಾಪ್ ನಾವು ಬೆಮೆಲ್ನಲ್ಲಿ ಉಪಯೋಗಿಸ್ತಾ ಇದ್ದಿದ್ದು ಸ್ಕ್ರಾಪ್ ಅನ್ನ ತಗೊಂಡು ಅದು ಗಂಡು ಬೆರುಂಡ ಮಾಡಿದ್ದು. ಆ ನಂತರ ದಿನಗಳಲ್ಲಿ ನಾವು ಒಂದು ಹಾವು 7 ಅಡಿ ಸರ್ಪಾದ ಮಾಡುದು, ಮೊಸಳೆ ಮಾಡುದು, ಬಾತ್ ಮಾಡುದು, ಸಿಂಹ ಮಾಡುದು, ಆನೆ ಮಾಡುದು, ನವಿಲ್ ಮಾಡುದು, ಆಮೇಲೆ ಗಿಣಿ ಮಾಡುದು, ಈ ತರ ಸುಮಾರು ಟ್ಯಾಬ್ಲೋಗಳನ್ನ ಮಾಡಿ ನಾವು ನಡ್ಸ್ಕೊಂಡ್ ಬಂದು. ಆಮೇಲೆ ಮೈಸೂರು ಜಿಲ್ಲಾಡಳಿತದವರು ಸೇರ್ಕೊಂಡ್ರು, ಕಂಟಿನ್ಯೂ ಮಾಡ್ತಾ ಹೋದ್ರು. ಒಂದು ವಿಶೇಷ ಏನಪ್ಪಾ ಅಂದ್ರೆ, ರಾಜ್ಯೋತ್ಸವದ ಮೆರವಣಿಗೆ ಬಗ್ಗೆ DC ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಬೆಮೆಲ್ ಕನ್ನಡ ಸಂಘದವ್ರು ಇಲ್ದಲೇ ಇದ್ರೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿರೋದಿದೆ. ಪ್ರತಿ ವರ್ಷ ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳ ತಯಾರಿ, ದಸರಾ ವಸ್ತು ಪ್ರದರ್ಶನದಲ್ಲಿ ಸರ್ಕಾರಿ ಮಳಿಗೆಗಳ ನಿರ್ಮಾಣ ಇವರ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಎಲ್ಲ ಇಲಾಖೆಗಳಿಗೂ ಇವರ ಕಾರ್ಯಕ್ಷಮತೆಯ ಬಗ್ಗೆ ಅಷ್ಟೊಂದು ನಂಬಿಕೆ. ಮೈಸೂರಿನಲ್ಲಿ ನಾನು ಟ್ಯಾಬ್ಲೋ ಮಾಡ್ತಾ ಇದ್ದಿದ್ದು ನೋಡಿದ ಗೆಳೆಯರು ನನಗೆ ಜ್ಞಾಪಕ ಇರಂಗೆ ಆನಂದ ಮೂರ್ತಿ ಅಂತ ಕಾವಾ ಸ್ಟೂಡೆಂಟ್ ಅವರು, ಅವ್ರದ್ದು ನನಗೊಂದು ಟ್ಯಾಬ್ಲೋ ಮಾಡಿಕೊಡು ಅಂತ ಕೇಳಿದ್ರು. ಅವರು ಮಾಡಿಕೊಡೋ ಅನ್ನೋದಕ್ಕಿಂತ ನನಗೆ ಬರಲ್ಲ ಸರ್ ಮಾಡೋದಕ್ಕೆ, ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತೇನೆ ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಂಡು ಒಂದು ಟ್ಯಾಬ್ಲೋನ ಮಾಡಿದ್ವು ನಾವು. ಅವ್ರದ್ದೇ ಮತ್ತೆ ದಸರಾ ವಸ್ತು ಪ್ರದರ್ಶನದ ಮಳಿಗೆಗಳಿದ್ದು, ಅದ್ರನ್ನೂ ಸ್ವಲ್ಪ ಬನ್ನಿ ಸರ್ ಮಾಡೋಣ ಅಂತ ಅವ್ರು ಕರೆದಾಗ ನಾನು ನನ್ನ ಕಾರ್ಖಾನೆ ಕೆಲಸಗಳನ್ನು ಮುಗಿಸ್ಕೊಂಡು ಆ ನಂತರ ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾಡ್ತಾ ಇದ್ದೆ. ಆ ರೀತಿ ನನಗೂ ಮತ್ತೆ ದಸರಾ ವಸ್ತು ಪ್ರದರ್ಶನಕ್ಕೂ ಲಿಂಕ್ ಆಯ್ತು. ದಸರಾ ವಸ್ತು ಪ್ರದರ್ಶನದಲ್ಲಿ ಆನಂದ್ ಮೂರ್ತಿ ಜೊತೆ 1-2 ಸ್ಟಾಲ್ ಮಾಡಿದ್ದು ಆ ಅನುಭವ ಇರಬೇಕಾದ್ರೆ CGK ಗೆಳೆಯರು ಮತ್ತೆ ನಮ್ಮ ಗುರುಗಳಾದ ಶಶಿಧರ್ ಹಳಪ್ಪ ಅವರು ಮತ್ತೆ ಮೇಯ್ನ್ ಆಗಿ ಸುದೇಶ್ ಮಹಾನ್ ಅವರು ದಸರಾ ವಸ್ತು ಪ್ರದರ್ಶನದಲ್ಲಿ ಒಂದು ಸ್ಟಾಲ್ ತಗೊಂಡ್ರು, SC/ST ಅಸೋಸಿಯೇಷನ್. ಅದನ್ನ ನಾವು ಎಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿದ್ದು, ತುಂಬಾ ಅದ್ಭುತವಾಗಿ ಮಾಡಿದ್ದು. ಅದರ ನಂತರದ ವರ್ಷದಲ್ಲಿ ಮೈಸೂರು ಜಿಲ್ಲಾ ಪಂಚಾಯತಿಂದ ತೊಟ್ಟಿ ಮನೆ ಒಂದು ಮಾಡಿದ್ವು. ಅದನ್ನು ಕೂಡ ಪೆವಿಲಿಯನ್, ಜಿಲ್ಲಾ ಪಂಚಾಯತ್ ಪೆವಿಲಿಯನ್ ತುಂಬಾ ಅದ್ಭುತವಾಗಾಯ್ತು ಅದು ಕೂಡ. ಆ ನಂತರ ಶಶಿಧರ್ ಹಡಪ್ಪ ಅವ್ರ ಜೊತೆ ಸೇರ್ಕೊಂಡು ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಈ ಸ್ಟಾಲ್ಗಳನ್ನ ಅವರು ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಅವ್ರ ಜೊತೆ ಸೇರ್ಕೊಂಡು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಅವ್ರ ಹತ್ರ ಕೆಲಸ ಕಲಿತಾ ಇದ್ದೆ. ಕಲಿತಾ ಎಕ್ಸಿಕ್ಯೂಷನ್ ಮಾಡೋದನ್ನ ಅವ್ರ ಜೊತೆ ಶಶಿ ಜೊತೆ, ಅಡಪನ್ ಜೊತೆ ಮಾಡಿ ಕಲ್ತು ಒಂದು ನನಗೂ ಕೂಡ ಒಂದು ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದ್ದು ನನಗೆ ಆವಾಗ ಅಲ್ಲಿ. ಪಾಷಾಬಾಯಿ ಬರ್ತಾವ್ರೆ ಅಂದ್ರೆ ಯಾರು ಕೂಡ ಎದುರುಗಡೆ ನಿಂತ್ಕೊತಾ ಇರಲಿಲ್ಲ. ಯಾಕೆ ಅಂದ್ರೆ ಅವತ್ತಿನ ದಿನಗಳಲ್ಲಿ ಸ್ವಲ್ಪ ಊಟ ಇದಕ್ಕೆಲ್ಲ ತೊಂದರೆ ಇರ್ತಿತ್ತು. ಸೊ ಕಾರ್ಪೆಂಟ್ರು ಹಾಗಿಲ್ದ್ರೂ ಕೂಡ ಅವ್ರನ್ನು ಕಾರ್ಪೆಂಟ್ರು ಅಂತಾನೆ ಹೇಳಿ ಮೇಸ್ತ್ರಿಗಳು ಕರ್ಕೊಂಬಂದ್ಬಿಡ್ತಾ ಇದ್ರು. ಇವರು ಟೇಪ್ ಹಿಡಿದ ಕೂಡ್ಲೇನೆ ಅಥವಾ ಪಾಷಾಬಾಯಿ ಬಂದು ಸ್ಪಾಟಲ್ಲಿ ನಿಂತ್ಕೊಂಡ್ ಕೂಡ್ಲೇನೆ ಕಾರ್ಪೆಂಟ್ರ್ ಯಾರು, ಹೆಲ್ಪರ್ಸ್ ಯಾರು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ವಿತಿನ್ ಸೆಕೆಂಡ್ಗೆ ಕಂಡುಹಿಡಿತಾ ಇದ್ರು. ಹಂಗಾಗಿ ಕಾರ್ಪೆಂಟ್ರುಗಳು, ಹಾಗಿಲ್ದಂಥ ವ್ಯಕ್ತಿಗಳು ಮತ್ತೆ ಕಾರ್ಪೆಂಟ್ರುಗಳು, ನುರಿತ ಕಾರ್ಪೆಂಟ್ರುಗಳು, ತುಂಬಾ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಿದ್ದಂಥವ್ರು ಕೂಡ ಇವ್ರನ್ನ ನೋಡಿದ್ರೆ ಭಯ ಪಡ್ತಾ ಇದ್ರು. ಸೊ ಕಾರಣ ಇಷ್ಟೇ, ಅವರು ಹಿಂಚು, ಮೆಜರ್ಮೆಂಟ್ಸು ಮತ್ತೆ ಅವ್ರು ಏನಿದೆಯೋ ತಲೆಯಲ್ಲಿ ಕ್ವಾಲಿಟಿ, ಆ ಕ್ವಾಲಿಟಿ ಬರೋ ತನಕನೂ ಅವರು ಒಪ್ತಾ ಇರಲಿಲ್ಲ.
ಅಂತರ್ಜಲ ಸ್ಟಾಲಿನ ಮುಂಚೆ ಸ್ವಸ್ತಿಗ್ರಾಮ ಅಂತ ಒಂದು ಸ್ಟಾಲ್ ಮಾಡಿದ್ವಿ. ಆ ಸ್ಟಾಲ್ ಟೈಮಲ್ಲಿ ಒಂದು ಬೋರ್ಡ್ ಹೆಚ್ಚು ಕಮ್ಮಿ ಮೋಸ್ಟ್ಲಿ ಅರ್ಧ ಟನ್ ಇತ್ತೋ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತೋ ಗೊತ್ತಿಲ್ಲ, ಉತ್ಸಾಹದಲ್ಲಿ ಮಾಡಿಬಿಟ್ಟಿದ್ವಿ. ಅದನ್ನೇ ಡೈರೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಪಾಷಾ ಬೇಳೆ ಯಾಕೆ ಇದು ಮಾಡ್ತೀರಾ ಬರಲ್ಲ, ಕರೆದ್ರು ಒಂದು 15 ಜನ ಕಾರ್ಪೆಂಟ್ರುಗಳು, ಅದು ಆರ್ಟಿಸ್ಟ್ಗಳೆಲ್ಲ ಸೇರಿ 30 ಜನ ಮೇಲೆ ಬಿದ್ದೋಗ್ತಾನ ಭಯ ಬಂದು ಎಗ್ಲು ಕೊಟ್ಟ ನಿಲ್ಲಿಸ್ತಾರೆ. ಅದು ಪಾಷಾ ಬೇಳೆ. ನಾನು CGK ಅವ್ರ ಜೊತೆ ರಂಗಸಂಚಿಕೆ ಶಶಿಧರಡಪ್ಪ ನನಗೆ ಬಾಸ್ ಆಗಿದ್ದಿರುವಾಗ ಅವ್ರ ಜೊತೆನಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ನಾನು ಕಲ್ತಂಥ ವಿದ್ಯೆಗಳನ್ನೆಲ್ಲ ಪಾಷನಿಗೆ ಅವಾಗ ಒಂಚೂರು ಹೇಳ್ಕೊಡ್ತಾ ಹೋದೆ. ತುಂಬ ನಿಷ್ಠೆಯಿಂದ ನನ್ನ ಜೊತೆ ಕೆಲಸ ಮಾಡಿಕೊಂಡು ಗುರುಗಳೇ ಅಂತ ನನ್ನ ಜೊತೆ ಬರ್ತಿದ್ದ ಆದರೆ ನನಗಿನ್ನ ಪರ್ಫೆಕ್ಷನ್ ಆಗಿ ಕೆಲಸ ಮಾಡೋದ್ರಲ್ಲಿ ಪರಿಣಿತ. ಯಾಕಂದರೆ ಇಂಡಸ್ಟ್ರಿನಲ್ಲಿ ಇದ್ದಿದ್ದರಿಂದ ಅವನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಒಂದು ಲೆಕ್ಕಾಚಾರ, ಒಂದು ಅಳತೆ, ಒಂದು ರೈಟ್ ಲೈನು ಇವೆಲ್ಲನೂ ತುಂಬ ನೋಡೋನು. ಡೆಲ್ಲಿಯಲ್ಲಿ ನಡೀತಕ್ಕಂಥ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಈ ಟ್ಯಾಬ್ಲೋಸ್ ಮಾಡ್ತಾರೆ. ಶಶಿಧರಡಪ್ಪ ಅವ್ರ ಜೊತೆ ಸೇರಿಕೊಂಡು ಸುಮಾರು 14 ವರ್ಷಗಳ ಕಾಲ ಸತತವಾಗಿ ಟ್ಯಾಬ್ಲೋವನ್ನು ಮಾಡುವ ಒಂದು ಇದು ಅವನಿಗೆ ಸಿಕ್ಕಿದ್ರಿಂದ ಇವತ್ತು ಒಂದು ಉತ್ತುಂಗ ಸ್ಥಿತಿಯಲ್ಲಿ ಅವನಿದ್ದಾನೆ. ಇವರು ಕಟ್ಟುವ ಕಾಯಕದ ಹಾದಿ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಜನವರಿ ಬಂತೆಂದರೆ 1 ತಿಂಗಳು ದೆಹಲಿ ವಾಸ. ಅಲ್ಲಿ ಕರ್ನಾಟಕ ರಾಜ್ಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಪ್ರದರ್ಶಿಸುವ ಟ್ಯಾಬ್ಲೋ ನಿರ್ಮಾಣ ಕೆಲಸದಲ್ಲಿ ಇವರು ಸಿದ್ಧಹಸ್ತರು. ಇಂತಹ ದೊಡ್ಡ ಜವಾಬ್ದಾರಿಯನ್ನು ತಮಗೆ ವಹಿಸುವ ಶಶಿಧರ್ ಅಡಪ ಎಂದರೆ ಇವರಿಗೆ ಬಲು ಪ್ರೀತಿ ಗೌರವ. ಡೆಲ್ಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಡೆಸುವಂತ ಗಣರಾಜ್ಯೋತ್ಸವದ ಒಂದು ಟ್ಯಾಬ್ಲೋಗೆ ಶಶಿಧರಡಪ್ಪ ಅವರು ಡಿಸೈನ್ ಮಾಡೋರು, ಎಕ್ಸಿಕ್ಯೂಷನ್ ಮಾಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ. ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸು. ಜನವರಿನಲ್ಲಿ ಆಗುವಂಥ ಕಾರ್ಯಕ್ರಮ. ನಾವು ಡಿಸೆಂಬರ್ 23ನೇ ತಾರೀಕು ನಾವು ಡೆಲ್ಲಿಗೆ ಹೋದರೆ ಜನವರಿ 26ನೇ ತಾರೀಕು ಪ್ರೊಸಿಷನ್ ಆದ ನಂತರ 28, 29ನೇ ತಾರೀಕು ನಾವು ಮತ್ತೆ ವಾಪಸ್ ಬರ್ತಾ ಇದ್ದಿದ್ದು. ಅದ್ಭುತವಾದ ಚಳಿ. ಆ ಚಳಿಗಳ ಮಧ್ಯೆ ಕಬ್ಬಣ ಮುಟ್ಟಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಆದರೂ ಕೆಲಸಗಳೇನೋ ಮಾಡ್ತಾ ಇದ್ವು ನಾವು. ಆ ಲೆಕ್ಕದಲ್ಲಿ ನಾವು ಇತ್ತೀಚೆಗೆ ಮಾಡಿದಂಥದ್ದು ಚನ್ನಪಟ್ಟಣ ಬೊಂಬೆಗಳು, ಆ ನಂತರದ ಫೋಕ್ ಡ್ಯಾನ್ಸ್ ಆಫ್ ಕರ್ನಾಟಕ, ತುಂಬಾನೇ ಅನುಭವ ಪಡೆದಂಥದ್ದು, ತುಂಬಾನೇ ಕಲ್ತಿರುವಂಥದ್ದು. ಅದರಲ್ಲಿ ತುಂಬಾ ಅದ್ಭುತವಾದ ಒಂದು ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಅದು ಹೆಮ್ಮೆ ಅನ್ಸುತ್ತೆ ನಮಗೆ. ಯಾವುದೇ ರಾಜ್ಯಕ್ಕೂ ಗಣರಾಜ್ಯೋತ್ಸವಕ್ಕೆ ಟ್ಯಾಬ್ಲೋ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ಅವಕಾಶಗಳಿಲ್ಲ. ಆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಶಶಿಧರ ಅಡಪ್ಪನ ಡಿಸೈನ್ ಆದ್ರಿಂದ, ಅವನಲ್ಲಿರೋ ಒಂದು ಟ್ಯಾಲೆಂಟ್ ಇರೋದ್ರಿಂದ ಅದನ್ನ ಕಂಟಿನ್ಯೂಸ್ ಆಗಿ 13-14 ವರ್ಷದಿಂದ ಯಾವುದೇ ಬ್ರೇಕ್ ಇಲ್ದಲ್ಲೇ ಗಣರಾಜ್ಯೋತ್ಸವಕ್ಕೆ ನಾವು ಟ್ಯಾಬ್ಲೋನ ಡೆಲ್ಲಿನಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಪ್ರೊಸಿಷನ್ಗೋಸ್ಕರ. 1996 ಅನಿಸುತ್ತೆ. ಆ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಕೆಲಸ ಹುಡುಕ್ಬೇಕಾದ್ರೆ ನಮಗೆ ಅಚ್ ಕ್ಯಾಂಪಲ್ಲಿ ಶಿವಣ್ಣ ಅವ್ರ ಪರಿಚಯ ಆಯಿತು. ಆನಂತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶಶಿಧರ್ ಅಡಪ, ದಿನೇಶ್ ಮಂಗಳೂರು, ಅರುಣ್ ಸಾಗರ್, ಪ್ರತಿಯೊಬ್ಬರ ಹತ್ರ ನಾವು ಕೆಲಸ ಮಾಡೋದಕ್ಕೆ ಕಾರಣನೇ ಈ ಪಾಷಾ. ಯಾಕಂತೇಳಿದರೆ ನಮಗೆ ಕೆಲಸಗಾರರಾಗಿ ಗುರುತಿಸೋದಂಥ ಕೆಲಸ ಮಾಡಿದ್ದು ಪಾಷಾನೇ. ನಾವು ಇಂಥ ಕೆಲಸ ಮಾಡ್ತೀವಿ, ಇಂಥ ಕೆಲಸಕ್ಕೆ ಇವರೇ ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಿದ್ದು ಪಾಷಾನೇ. ಸೊ ಹಂಗಾಗಿ ನಾವೆಲ್ಲ ಸ್ವಲ್ಪ ಫೀಲ್ಡಿಗೆ ಬರೋದಕ್ಕೆ ಪಾಷಾ ಮೇನ್ ಕಾರಣ ಆಗ್ತಾನೆ. ಖ್ಯಾತ ಜಾದೂಗಾರ ರಮೇಶ್ ಅವರ ಜಾದೂ ಪ್ರದರ್ಶನಗಳಿಗೆ ರಂಗವನ್ನು ಸಜ್ಜುಗೊಳಿಸಲು ಚಂದ್ರಕಾಂತ್ ಜೊತೆ ಅಕ್ಮಲ್ ಪಾಷಾ ಕೈ ಜೋಡಿಸುತ್ತಿದ್ದರು. ಇವೆಲ್ಲದರ ನಡುವೆ ETV, ಜೀ ಕನ್ನಡ, ಸುವರ್ಣ
ಹೀಗೆ ಹಲವಾರು ವಾಹಿನಿಗಳ ರಿಯಾಲಿಟಿ ಶೋಗಳಿಗೆ ರಂಗಸಜ್ಜಿಕೆ ರಂಗವಿನ್ಯಾಸಕ್ಕೆ ಶಶಿಧರ ಅಡಪ ಜೊತೆ ಇವರು ಇರಲೇಬೇಕು. ಮೈಸೂರಲ್ಲಿ ಓಪನ್ ಏರ್ ಥಿಯೇಟರ್ ಅಲ್ಲಿ ಎದೆ ತುಂಬಿ ಹಾಡುವೇನು ಅಂತ ಒಂದು ಕಾರ್ಯಕ್ರಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಈ ಟಿವಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. 5 ಸಲ ಫೈನಲ್ಸ್ ಮೈಸೂರಲ್ಲೇ ನಡೆಯುತ್ತೆ. 5 ಸಲ ಫೈನಲ್ಸ್ಗೆ ನಾನು ಪಾಷಾನೇ ಸೆಟ್ ಆಗ್ತೀವಿ. ಐಷಾರಾಮಿ ಮೇಡ್ ಟು ಆರ್ಡರ್ ಕನ್ವೆನ್ಷನ್ ಹಾಲ್ಗಳನ್ನು ಕಟ್ಟುವುದರಿಂದ ಹಿಡಿದು ಮಕ್ಕಳ ಹುಟ್ಟುಹಬ್ಬಗಳಿಗೂ ಸುಂದರ ಸೆಟ್ ಮಾಡಿಕೊಡುವ ಪಾಷಾ ಗಣಪತಿ ಪೆಂಡಾಲ್, ಜನ್ಮಾಷ್ಟಮಿಯ ಅಲಂಕಾರವನ್ನು ಅಷ್ಟೇ ಆಸ್ಥೆಯಿಂದ ಮಾಡುತ್ತಾರೆ. ಇವರ ಸಾಹಸಗಳಿಗೆ ಧರ್ಮ ಹಾಗೂ ಭಾಷೆಯ ಹಂಗಿಲ್ಲ. ಸರ್ವಧರ್ಮಕ್ಕೂ ಸಲ್ಲುವ ಪಾಷಾ ತಮ್ಮನ್ನು ವಿಸ್ತರಿಸಿಕೊಳ್ಳುವ ಬಗೆ ಅನನ್ಯ. ರಂಗಭೂಮಿನಲ್ಲಿ ಜಾತಿ ಭೇದ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಸೇರಿ ಮಾಡುವಂಥ ಕೆಲಸಗಳು. ಎಕ್ಸಾಂಪಲ್ಗೆ ನಾನು ನೋಡಿ, ಗಣಪತಿ ಹಬ್ಬಕ್ಕೆ ಸೆಟ್ ಹಾಕಿದ್ದೀನಿ, ಕೃಷ್ಣಾಷ್ಟಮಿಗೆ ಸೆಟ್ ಹಾಕಿದ್ದೀನಿ. ಸೆಟ್ ಅಂದರೆ ಡೆಕೋರೇಷನ್ ಮಾಡ್ತಾಯಿದ್ದೆ, ಸಣ್ಣ ಪುಟ್ಟ ಡೆಕೋರೇಷನ್ ಮಾಡ್ತಾಯಿದ್ದೆ. ನನಗೆ ನೀನು ಎಷ್ಟೋ, ನಾನು ಯಾರ ಮನೆಗಾರ ಹೋಗಲಿ ಬೇರೆಯವನು ಅನ್ನೋ ಭಾವನೆನೇ ಇರ್ತಾ ಇರಲಿಲ್ಲ. ಒಳಗೆ ಹೋಗುವೆ, ಸೇರುವೆ, ಮಾಡುವೆ, ಎಲ್ಲ ಮಾಡುವೆ. ಎಕ್ಸಾಂಪಲ್ಗೆ ನಮ್ಮ ಶಿವರಾಜ್ ಅಂತ ಇದ್ದರು, ಸಂಕೇತ್ ಶಿವರಾಜ್ ಅಂತ, ಸಂಕೇತ್ ಮೇಲೆ ಕೆಲಸ ಮಾಡ್ತಾ ಇದ್ದಂಥವ್ರು. ಅವತ್ತು ನಾವು ಇವರು ನಮ್ಮೊಂದಿಗೆ ಇಲ್ಲ ಇವತ್ತವರು. ಅವ್ರ ಜೊತೆ ಸೇರಿಬಿಟ್ಟು ನಾನು ಹಜ್ ಕ್ಯಾಂಪಿಗೆ, ಹಜ್ ಯಾತ್ರೆಗಳಿಗೆ ಅವರು ಯಾತ್ರೆ ಹೋಗ್ತಾರಲ್ಲ, ಅವರಿಗೆ ಅಲ್ಲಿನ ಒಂದು ಅನುಭವ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾಯಿದ್ದು ನಾವು ಅವ್ರ ಜೊತೆ ಸೇರಿಕೊಂಡು. ಸುಮಾರು 7-8 ವರ್ಷ ಅವ್ರ ಜೊತೆ ಆ ಕೆಲಸನೂ ಮಾಡಿದ್ದೀನಿ ನಾನು. ನಂತರ ಎಕ್ಸ್ಮಸ್ಗೆ ನಮ್ಮ ಕ್ರೈಸ್ತ ಬಾಂಧವರಿಗೆ ಬಿಷಪ್ ಕಾಟನ್ ಸ್ಕೂಲು ಬೆಂಗಳೂರು, ಅಲ್ಲಿ ಅದ್ಭುತವಾದ ಸೆಟ್ಗಳನ್ನು ಹಾಕ್ಕೊಟ್ಟಿದ್ದೀವಿ. ದೊಡ್ಡ ದೊಡ್ಡ ಬೆಟ್ಟಗಳಾಗಲಿ, ದೊಡ್ಡ ದೊಡ್ಡ ಸಮುದ್ರ ಆಗಲಿ, ದೊಡ್ಡ ಮೀನಾಗಲಿ, ಒಂದು ಆರ್ ಹೌಸ್ಗಳಾಗಲಿ, ಅವರು ಆ ಟೈಮ್ನಲ್ಲಿ ಒಂದು ಫೆಸ್ಟಿವಲ್ ಮಾಡೋರವರು, ಅದಕ್ಕೆ ಅಲ್ಲೂ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಗೆಳೆಯ ಭಾನು ತಿರುಮಲೆ, ತುಂಬ ಒಳ್ಳೆಯ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ, ತುಂಬ ಪರೋಪಕಾರಿ ವ್ಯಕ್ತಿ. ಇವತ್ತು ನಮ್ಮ ಜೊತೆ ಇಲ್ಲ ಅವನು. ಅವನ ಜೊತೆ ಸೇರಿಕೊಂಡು RSS ಸಂಬಂಧಪಟ್ಟಂಥ ಸೆಮಿನಾರ್ಗಳಲ್ಲಿ ಅವನ ಜೊತೆ ಸೇರಿಕೊಂಡು ನಾನು ಒಬ್ಬನಾಗಿ ಕೆಲಸ ಮಾಡ್ತಾಯಿದ್ದೆ. ಈ ನಡುವೆ ಮೂಲ ಕನಸಾಗಿದ್ದ ನಟನೆಯ ಅವಕಾಶಗಳು ಕಿರುತೆರೆಯಲ್ಲೂ ಹಿರಿತೆರೆಯಲ್ಲೂ ದೊರಕಿರುವುದು ಅವರಿಗೆ ಖುಷಿಯ ವಿಚಾರ. ಆಮೇಲೆ ಮೈಸೂರಿನಲ್ಲಿ ಅಂದರೆ ನಮ್ಮ ಗೆಳೆಯ ಬೆಮ್ಮೆಲ್ ಗೆಳೆಯರೇ ಚಂದ್ರಕಾಂತ್ ಅಂತ ಇದ್ದಾರೆ. ಅವ್ರು ಪ್ರೊಡ್ಯೂಸ್ ಮಾಡಿದಂತಹದ್ದು ಸಿಂಗಾರಣ್ಣನ ತಳ್ಳೋ ಗಾಡಿ ಅಂತ ಒಂದು ಸೀರಿಯಲ್ಲು. ಅದು ಕೆಂಪೈನುಂಡಿ ಅಂತ ಇದೆ ಇಲ್ಲಿ, ಅಲ್ಲಿ ನಡೆದಂಥ ಸೀರಿಯಲ್, ಅದರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ನಾನು, ಮೈನಾ ಚಂದ್ರಶೇಖರ್ ಮತ್ತು ಮೇಕಪ್ ಕುಮಾರ್ ಅಂತ ಇದ್ದಾರೆ, ನಾವು 3 ಜನನೂ ಸೇರಿಕೊಂಡು ಸೀರಿಯಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೂಡ ಹೊರಟಿದ್ದು ನಾವು. ಅವಾಗ ಕೆಲವು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ, ನಾವು ಪ್ರೊಡ್ಯೂಸರ್ ಆಗಿಬಿಡ್ತಾ ಇದ್ದು ಅನಿಸುತ್ತೆ, ನಾವು ಆಗಲಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಟಿದ್ದಾಯಿತು. TV ಸೀರಿಯಲ್ಗಳನ್ನು ನಾನು ಮಾಡ್ತಾ ಬರ್ತಾ ಇರಬೇಕಾದ್ರೆ ಸಿನಿಮಾಗಳಲ್ಲಿ ಅವಕಾಶ. ಫಸ್ಟ್ ಸಿನಿಮಾ ನಾನು ಮಾಡಿದ್ದು ವೀರಪ್ಪನ್ ಅಂತ ಹೇಳ್ಬಿಟ್ಟು, ವೀರಪ್ಪನಲ್ಲಿ ಅಪ್ಪಯ್ಯ ಆರ್ಟ್ ಡೈರೆಕ್ಟ್ರು, ಅವ್ನಿಗೆ ಅಸಿಸ್ಟೆಂಟಾಗಿ ನಾನು ಕೆಲಸ ಮಾಡಿದೆ. ಆ್ಯಕ್ಚುಲಿ ನಾನು CGK ಸ್ಕ್ರಿಪ್ಟ್ ಮಾಡಿದ್ದು ಅದಕ್ಕೆ, ನಮ್ಮ ರವೀಂದ್ರನಾಥ್ ಅವರು ಡೈರೆಕ್ಟರ್. ಅದಕ್ಕೆ ನಾನು ಆಕ್ಟ್ ಮಾಡಬೇಕು ಅಂತಲೇ ಹೋಗಿದ್ದು. ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬ್ಯಾಕ್ ಸ್ಟೇಜ್ ಮಾಡೋದಕ್ಕೆ, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ. ತುಂಬಾ ಅದ್ಭುತವಾದಂಥ ಅನುಭವ ಅದು. 45 ದಿನಗಳ ಕಾಲ ಮಹದೇಶ್ವರ ಬೆಟ್ಟದಲ್ಲಿ ನಾವು ವೀರಪ್ಪನ ಪಿಕ್ಚರ್ನ ಶೂಟ್ ಮಾಡೋದು ತುಂಬ ಹೊಸದು ನನಗೆ ಅನುಭವ. ಅದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದಂಥದ್ದು ಅದು. ಆನಂತರ ದಿನಗಳೇನೇ ನಾನು ತುಂಬಾ ಪಿಕ್ಚರ್ಗಳನ್ನು ಮಾಡ್ತಾ ಬರ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೂಮಳೆ ಶಶಿಧರ ಅಡಪನ ಜೊತೆ ಸೇರ್ಕೊಂಡು ಮಾಡಿದ್ದು. ಅಸ್ಸಾಂಗೆ ಹೋಗಿದ್ದು, ಗುವಾಹತಿನಲ್ಲೂ ಶೂಟ್ ಮಾಡೋದು. ಅಲ್ಲಿಂದ ಒಂದು ವಾತಾವರಣ, ಬಿಗಿ ವಾತಾವರಣದಲ್ಲಿ ನಾವು ಏನೇ ಮಾಡಬೇಕಾದ್ರೂ ನಾವು ಆರ್ಟ್ ಡಿಪಾರ್ಟ್ಮೆಂಟು ಫಸ್ಟ್ ಹೋಗಬೇಕು, ಪರ್ಮಿಷನ್ ಇರುತ್ತೋ ಇಲ್ವೋ, ಅಲ್ಲಿ ಮಿಲಿಟೆನ್ಸ್ ಕಾಟ ಬೇರೆ. ಆದರೂ ಕೂಡ ಅಲ್ಲಿ ನಾವು ಕೆಲಸನ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಸಿನಿಮಾದ ಬಗ್ಗೆ ಮಾತಾಡಿದರೆ ನನಗೆ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಪಿಕ್ಚರ್ ಮಾಡೋದು, ಅಡಪನೇ ಆರ್ಟ್ ಡೈರೆಕ್ಟರ್. ಅದಕ್ಕೆ ಅವನ ಜೊತೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದು. ತುಂಬಾ ದೊಡ್ಡ ಸೆಟ್, ಯಾವುದೋ ಜಂಗಲ್ ಬಾಯ್ ಅನ್ನೋ ಪಿಕ್ಚರ್ ಅದು. ಆ ಜಂಗಲ್ ಬಾಯ್ ಅನ್ನೋ ಪಿಕ್ಚರ್ಗೆ ನಾವು ಇಡೀ ಮರಳುಗಳನ್ನು ತಂದು ಹಾಕಿ ಒಂದು ಗುಹೆ ಮಾಡಿ ಅದ್ಭುತವಾಗಿ ಸೆಟ್ ಮಾಡಿದ್ದು. ತುಂಬಾ ಅನುಭವ ಅದು, ನಮಗೆ ಹೊಸ ಅನುಭವಗಳು ಕೊಟ್ಟಂಥ ಸಿನಿಮಾಗಳು. ರಂಗಭೂಮಿಯಿಂದ ನಾವು ಹೋದವರಿಗೆ ಒಂದು ತಾಳ್ಮೆ ಅನ್ನೋದು ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪಾಂಡಿಚೇರಿನಲ್ಲಿ ನಾನು ಒಂದು ಫ್ರೆಂಚ್ ಪಿಕ್ಚರ್ ಮಾಡೋದು, ಚೈಲ್ಡ್ ಸ್ಮಗ್ಲರ್ ಇನ್ ಪಾಂಡಿ ಅಂತ ಹೇಳ್ಬಿಟ್ಟು ಇರಬೇಕದು, ಮರ್ತಿದ್ದೀನಿ ನಾನು. ಅದರಲ್ಲಿ ಒಂದು ಸೆಟ್ಟು ಆಗಸ್ಟ್ 14ನೇ ತಾರೀಕು ನಾವು ಸೆಟ್ ಹಾಕೋಕ್ಕೆ ಶುರು ಮಾಡಿದ್ದು. ಅದನ್ನು ಲೈಬ್ರರಿನ ಚೇಂಜ್ ಮಾಡಬೇಕಾಗಿತ್ತು. ಡೈರೆಕ್ಟ್ರು ಬಂದರು, ನಮ್ಗೆ ಹೇಳಿದರು, ನಾವೆಲ್ಲ ಡಿಸ್ಕಸ್ ಮಾಡೋದು. ಅವ್ರು ಹೇಳ್ದಂಗೆ ನಾವು ಸೆಟ್ಟನ್ನು ರೆಡಿ ಮಾಡ್ತಾಯಿದ್ದು.
ಆಗಸ್ಟ್ 15 ಬೆಳಿಗ್ಗೆ 6 ಗಂಟೆಗೆ ಅವ್ರು ಶೂಟಿಂಗಿಗೆ ಬರ್ತಾರೆ. ಶೂಟಿಂಗ್ ಮಾಡಬೇಕು ಅಂತ ಇರಬೇಕಾದ್ರೆ ಅವರು 14ನೇ ತಾರೀಕು ರಾತ್ರಿ 10 ಗಂಟೆವರೆಗೂ ಸೆಟ್ ಮಾಡಿದ್ದೀವಿ. ಪಕ್ಕದಲ್ಲಿ ಡೈರೆಕ್ಟ್ ಶೂಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದರು, ಬರಲೇ ಇಲ್ಲ, ಅವರು ನಮ್ಗೆ ಕೇಳಲೇ ಇಲ್ಲ ಏನೂ. 10 ಗಂಟೆ 10-10:30 ಏನಾಯಿತು. ಲಾಸ್ಟಲ್ಲಿ ಪ್ಯಾಕಪ್ ಆದಮೇಲೆ ಬಂದ್ಬಿಟ್ಟು ನಾನು ಸೆಟ್ಟು ಅವರು ಇದ್ಕಿದ್ದಂಗೆ ನಮಗೆ ನಾನು ಸೆಟ್ಟು ಈ ಥರ ಹೇಳಲೇ ಇಲ್ಲ, ಇದಲ್ವೇ ಇಲ್ಲ, ಚೇಂಜ್ ಮಾಡಿ ಬೆಳಗ್ಗೆ ಶೂಟ್ ಆಗಬೇಕು ಅಂತ. ಇಂಗ್ಲೀಷ್ ಪಿಕ್ಚರ್ಗಳಲ್ಲಾಗಲಿ ಫಾರಿನ್ ಪಿಕ್ಚರ್ಗಳಲ್ಲಾಗಲಿ ಒಂದು ಶೆಡ್ಯೂಲು ಅಂದರೆ ಪಕ್ಕಾ ಶೆಡ್ಯೂಲು. ಇವತ್ತಿನ ದಿನ 8 ಟೇಕ್ ತಗೊಳ್ಬೇಕು, 8 ಟೇಕು, 9ನೇ ಟೇಕಿಗೆ ಹೋಗಲ್ಲ ಅವರು. 7.5 ಟೇಕ್ ತಗೊಳ್ಳೋಕ್ಕೂ ಇಷ್ಟಪಡಲ್ಲ ಅವರು. ಅಂಥ ಪರ್ಫೆಕ್ಟಾಗಿ ಇರುವಂಥದ್ದು, ಪಕ್ಕಾ ಸ್ಕ್ರಿಪ್ಟ್ ಕೊಟ್ಟಿರುವಂಥದ್ದು. ಅದನ್ನು ಮಾಡಬೇಕಾದ್ರೆ ನಾವು ಅದು ಅವತ್ತು ಆ ಇನ್ಸಿಡೆನ್ಸ್ ಆಯ್ತಲ್ಲ, ನನಗೆ ಬೇಕೇ ಬೇಕು ಬೆಳಿಗ್ಗೆ ಅಂದಾಗ ಟೆನ್ಷನ್ ಆಗೋಯ್ತು ನಮಗೆ. ಆಗಸ್ಟ್ 14ನೇ ತಾರೀಕು ಯಾವ ಅಂಗಡಿಗಳು ಇರಲ್ಲ, ಫ್ರಿಲ್ಗಳು ಹಾಕಬೇಕು, ಬಟ್ಟೆಗಳು ಬೇಕು, ಟೈಲರ್ ಇಲ್ಲ, ಎಲ್ಲನೂ ಯೋಚನೆ ಮಾಡಿದಾಗ ಏನೋ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಒಳ್ಳೆಯವರಿದ್ದರೆ ನಿಮಗೆ ಬಟ್ಟೆ ತಂದು ಕೊಡ್ತೀನಿ ಅಂತ ಹೇಳಿದರು. ಅವರು ಬಟ್ಟೆನ ಅವ್ರು ತರೋಕ್ಕೆ ಹೋದರು. ನಾನು 10 ನಿಮಿಷ ಏನೂ ಮಾತಾಡಲಿಲ್ಲ. ಟೆನ್ಷನ್ ಆದರೆ ಏನು ಕೆಲಸ ಆಗಲ್ಲ ಅನ್ನೋದ್ರಿಂದ ಆ ಅನುಭವ ಇದೆ ನೋಡಿ, ತಾಳ್ಮೆ ಅನ್ನೋದನ್ನು ಕಲಿಸುತ್ತೆ ನೋಡಿ ರಂಗಭೂಮಿ ನಮಗೆ. ಆವಾಗ ನನ್ನ ಕೆಲಸ ಮಾಡ್ತಾ ಇದ್ದ ನನ್ನ ಜೊತೆಯಲ್ಲಿದ್ದವ್ರನ್ನೇ ಎಲ್ಲರನ್ನೂ ಕೂರಿಸ್ಕೊಂಡು 10 ನಿಮಿಷ ಅವ್ರ ಹತ್ರ ಸುಮ್ಮನೆ ಕುಂತು ಅವ್ರ ಹತ್ರ ಕೇಳಿದ್ದು ಒಂದೇ ಒಂದು ಮಾತು, ಈ ಥರ ಆಗೋಗಿದೆಯಪ್ಪ, ಏನು ಮಾಡಬೇಕು, ಟೆನ್ಷನ್ ತಗೊಂಡ್ರೆ ಕೆಲಸ ಆಗಲ್ಲ. ನಮಗೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಅವರು ಶೂಟಿಂಗಿಗೆ ಕೊಡಬೇಕು, ಏನು ಮಾಡೋದು, ಏನು ನಾವು ಡಿಸೈಡ್ ಮಾಡೋಣ, ಟೆನ್ಷನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೂರಿಸಿ ಅವರಿಗೆ ಊಟ ಮಾಡಿಸಿ ಕೆಲಸ ಶುರು ಮಾಡಿದಾಗ ಶಶಿ ನನಗೆ ಪಕ್ಕಕ್ಕೆ ಕರೆದು ಹೇಳಿದ್ದು ಒಂದೇ ಮಾತು, ಇಷ್ಟೊಂದು ತಾಳ್ಮೆ ನಿನಗೆಲ್ಲ ಬಂತು ಅನ್ನೋದು. ಮಹಮ್ಮದ್ ಮಸೂದ್ ಸಾಬ್ ಹಾಗೂ ಪ್ಯಾರಿ ಜಾನ್ ದಂಪತಿಗೆ 1961 ಜುಲೈ 14ರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಜನಿಸಿದ ಪಾಷಾ ಬಾಲ್ಯ ಕಳೆದದ್ದು ಹಾಸನದ ಆಡುವಳ್ಳಿಯಲ್ಲಿ. SSLC ನಂತರ ITI ಮುಗಿಸಿ ಕೋಲಾರದ ಬೆಮೆಲ್ ಘಟಕದಲ್ಲಿ ತರಬೇತಿ ಪಡೆದು ದಿನಗೂಲಿ ಕಾರ್ಮಿಕನಾಗಿ ನಂತರ 88ರಲ್ಲಿ ಖಾಯಂ ಆದರು. 1990ರಲ್ಲಿ ಶಾಹಿನಾ ಬಾನು ಇವರ ಕೈ ಹಿಡಿದರು. 2021ರಲ್ಲಿ ನಿವೃತ್ತರಾದ ಪಾಷಾ ಮತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಬೆಂಗಳೂರು, ದೆಹಲಿ ಶೂಟಿಂಗ್ ಲೊಕೇಶನ್ಗಳು, ಸಾಂಸಾರಿಕ ಜವಾಬ್ದಾರಿಗಳನ್ನು ಹೊರುವುದರ ಜೊತೆಗೆ ಮನೆಯಿಂದ ದೂರ ಉಳಿಯುವುದರ ಬಗ್ಗೆ ಸ್ನೇಹಿತ, ಪತ್ನಿ, ಪುತ್ರ ಹಾಗೂ ಪುತ್ರಿಯರ ಅಭಿಪ್ರಾಯಗಳಲ್ಲಿ ಆಕ್ಷೇಪವಿದ್ದರೂ ಪ್ರೀತಿಯ ಕಡಲು ತುಂಬಿದೆ. ರಿಟೈರ್ ಆದ್ರೂ ಕೂಡ ಅವನು ಒಂದು ಗಳಿಗೆ ಎಲ್ಲೂ ನಾನು ಕೂತಿದ್ದೆ ನೋಡ್ಲಿಲ್ಲ, ಒಂದು ಗಳಿಗೆ ಎಲ್ಲೂ ಸಮಯ ವೇಸ್ಟ್ ಮಾಡಲ್ಲ. ಆಮೇಲೆ ಬಹಳ ಕಷ್ಟಪಟ್ಟು ಅವನ ದುಡಿಮೆಯ ಎಲ್ಲ ಹಣವನ್ನ ಕ್ರೋಢೀಕರಿಸಿ ಒಂದು ಅದ್ಭುತವಾದ ಮನೆಯನ್ನ ಕಟ್ಟಿದ ಮೈಸೂರಿನಲ್ಲಿ. ಇದು ಅವನ ರಂಗಭೂಮಿಯ ಒಟ್ಟಿಗಿನ ಪ್ರಯಾಣದ ಕತೆ. ಫಸ್ಟ್ ನಾವು ಮದುವೆ ಆಗಿ ಹೋದಾಗ ನನಗೆ ಫಸ್ಟ್ ಅವರು ಡ್ರಾಮಾ ತೋರಿಸಿದ್ರು. ಫಸ್ಟ್ ಡ್ರಾಮಾ ಅದು ನೋಡಿದ್ಮೇಲೆ ನಮಗೂ ಒಂಥರ ಇಂಟ್ರೆಸ್ಟ್ ಬಂತು, ಒಂಥರ ಡ್ರಾಮಾದಲ್ಲಿ ಚೆನ್ನಾಗಿದೆ ಅನಿಸಿತ್ತು. ಆಮೇಲೆ ಮಕ್ಕಳಾಯಿತು, ಮಕ್ಕಳ ಇದರಲ್ಲಿ ನಾವು ಬ್ಯುಸಿ ಆಗಿದೆ. ನಾನು ಮಕ್ಕಳು, ನಮ್ಮ ಅತ್ತೆ ಮಾವ ಅವರೆಲ್ಲ ಜೊತೆ ನಾವು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಲ್ವ, ನನಗೆ ಅಷ್ಟೊಂದು ಅನಿಸ್ಲಿಲ್ಲ. ನಾನು ಒಬ್ಬಳೇ ಇದ್ದೀನಿ ಅಂತ ಅನಿಸ್ಲಿಲ್ಲ ನನಗೆ. ಅವರೆಲ್ಲ ತಂದೆ ತಾಯಿ ಇದ್ದಂಗಿದ್ರು. ಇವ್ರಿಗೆ ಒಂಥರ ನಾವು ಅವ್ರಿಗೆ ಪಾಡಿಗೆ ನಾವು ಅವ್ರು ಬಿಟ್ಬಿಟ್ಟಿದ್ದೀವಿ ನಾವು ಅವ್ರಿಗೆ. ಆ ಟೈಮಲ್ಲಿ ಅವರು ಡ್ಯೂಟಿ ಮುಗಿಸ್ಕೊಂಡು ಡ್ರಾಮಾ ಅವ್ರ ಕೆಲಸ ಥರ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯ ಮಾಡಬೇಕು ಅಂದರೆ ಅವ್ರಿಗೆ ಸುಮ್ಮನೆ ಕುಂತ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಅವ್ರಿಗೆ ಏನನ್ನ ಮಾಡಬೇಕು ಅಂತ ದೇವ್ರು ಎಷ್ಟು ದಿವಸ ಶಕ್ತಿ ಕೊಡುತ್ತೆ ಅಷ್ಟು ದಿವಸ ಮಾಡಬೇಕು ಅಂತಲೇ ಅನಿಸುತ್ತೆ ನನಗೂ. ಮಾಡಬೇಕು, ನನಗೂ ಸ್ವಲ್ಪ ಟೈಮ್ ಕೊಡಬೇಕು. ತುಂಬ ದಿವಸ ಆಗೋಗಿದೆ ಆ ಥರ. ಈಗಾದರೂ ಸ್ವಲ್ಪ ಟೈಮ್ ಬೇಕು ಈಗ ನಮಗೂ. ಅವಾಗ ಚಿಕ್ಕ ಮಕ್ಕಳಿದ್ವಿ, ಮಕ್ಕಳ ಜೊತೆ ಅವ್ರದ್ದು ಇದರಲ್ಲಿ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ಈಗ ನಮಗೆ ಲೈಫಲ್ಲಿ ಬೇಕು, ಈಗ ನಾವು ಜೊತೆಲಿ ಇರಬೇಕು ಸ್ವಲ್ಪ. Papa have spent a lot of time with me from childhood till here. He just tries to tell me study well. Study, education is main thing in life.
and I just love his work in acting and all. Even I am interested in acting and all, in drama and all. So I just informed him, and from that time he used to take me to the Kalakshetra, Kalamandira and all. So I love his job. I love his behavior. Like he's towards like it's mean like a world. ನಾನು ಓದಿದ್ದು ಕಂಪ್ಯೂಟರ್ ಅಪ್ಲಿಕೇಶನ್, ಆಮೇಲೆ ಮಾಡಿದ್ದು ಮಾಸ್ಟರ್ಸಲ್ಲಿ ಏವಿಯೇಷನಲ್ಲಿ. ಈಗ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗ ನಿಜ ಹೇಳಬೇಕು ಅಂದರೆ ನನಗೆ ನಮ್ಮ ತಂದೆ ಬಗ್ಗೆ ತುಂಬ ಅಭಿಮಾನ ಇದೆ. ಅವ್ರು ಮಾಡೋ ಕೆಲಸ, ಅವ್ರಿಗಿರೋ ಡೆಡಿಕೇಶನ್ನು, ಕೆಪಾಸಿಟಿ ನಾನು ಮಾಡಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಆಗ್ತದೆ. ಅಪ್ಪನ ಬಗ್ಗೆ ನಾನು ಕಲ್ತಿದ್ದು ಮೇನ್ ಆಗಿ ಟೈಮ್ ಸೆನ್ಸು, ಡಿಸಿಪ್ಲಿನು, ಕ್ವಾಲಿಟಿ. ಅದನ್ನು ನಿಜ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಕಲಿಬೇಕು ಅಂದರೆ ತುಂಬ ಕಷ್ಟನೇ ಕಷ್ಟ. ಬಟ್ ಅಪ್ಪ ಮಾಡಿರೋ ಕೆಲಸಕ್ಕೆ ಅವ್ರು ಸಿಕ್ಕಿರೋ ಅವಾರ್ಡ್ಗಳೆಲ್ಲ ಅದೆಲ್ಲ ನೋಡ್ತಿದ್ದೆ ನನಗೆ ಆ್ಯಕ್ಚುಲಿ ನಾನೇ ಅದು ಮಾಡಬೇಕು ಆ ಥರ ಅವ್ರ ಲೆವೆಲ್ಗೆ ಇರಬೇಕು ಅಂತ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಕಷ್ಟಪಡ್ತಿದ್ದೀವಿ, ಟ್ರೈ ಮಾಡ್ತಿದ್ದೀವಿ. ಯಾವತ್ತೂ ಕೆಲಸ ಚಿಕ್ಕದು ದೊಡ್ಡದು ಅಂತ ಅನ್ಕೋಬೇಡ. ಕೆಲಸನೇ ಸಣ್ಣ ಕೆಲಸ ಇದು 100% ಆಗಿ ಮಾಡು. ಯಾರಿಗೂ ಕಾಯಿಸ್ಬೇಡ. 10 ನಿಮಿಷ ಮುಂಚೆ ಹೋಗಿ ನಿಂತಿರು. ಯಾವತ್ತೂ ಲೇಟ್ ಆಗಬೇಡ. ಮಾಡಿರೋ ಕೆಲಸನ ಕಮಿಟ್ಮೆಂಟ್ ಆಗಿ ಮಾಡು, ಡೆಡಿಕೇಶನ್ ಆಗಿ ಮಾಡು, ಸಕ್ಸಸ್ ಸಿಗುತ್ತೆ ಅಂತ ಕಲ್ತಿದ್ದು ನಮ್ಮ ತಂದೆಯಿಂದ. ಅದನ್ನು ನಾನು ಯಾವತ್ತೂ ಮರೆಯೋಕ್ಕೂ ಆಗಲ್ಲ, ನಾನು ಮರೆಯೋದು ಇಲ್ಲ. ಆ ಕ್ವಾಲಿಟಿ ಅಂತ ನನಗೆ ತುಂಬ ಯೂಸ್ ಆಗ್ತಿದೆ ಈ ಟೈಮಲ್ಲೆಲ್ಲ. ನಮ್ಮ ತಂದೆ ಅಂದರೆ ನನ್ನ ಪ್ರಪಂಚನೇ ನನಗೆ ನನ್ನ ತಂದೆ. ನನ್ನ ಸ್ಕೂಲಿಂಗ್ಸ್, ನನ್ನ ಕಾಲೇಜ್, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮೈಸೂರಲ್ಲೇ ಆಯಿತು. ಚಿಕ್ಕವಳಿದ್ದಾಗ ಹೋಗ್ತಿದ್ರು ಪಪ್ಪ. 1 ತಿಂಗಳು, 2 ಮಂತ್ಸ್, 3 ಮಂತ್ಸ್ ಆ ಥರ ತುಂಬ ಆವಾಗ ನನಗೆ ಇವ್ರಿಗೆ ನೆನೆಸ್ಕೊಂಡು ಜ್ವರ ಬರ್ತಿತ್ತು. ಆಮೇಲೆ ಮಮ್ಮಿ ಅವರೆಲ್ಲ ಫೋನ್ ಮಾಡಿ ಅವ್ರಿಗೆ ಜ್ವರ ಬಂದು ನೆನೆಸ್ಕೊಂಡು ನನಗೆ ಜ್ವರ ಬಂದು. ಆದರೆ ಪಪ್ಪ ಏನು ಅಂತಂದರೆ ನಮ್ಮ ಜೊತೆಲಿ ಇರ್ತಿದ್ರು, ಆದರೆ ಜಾಸ್ತಿ ಇರ್ತಿರ್ಲಿಲ್ಲ. ಅಂದರೆ ತುಂಬ ಜಾಸ್ತಿ ಹೊರಗೆ ಇರ್ತಿದ್ರು ಅಷ್ಟೇ. ಟೈಮ್ ಇರಲಿಲ್ಲ. ಹೊರಗಿರ್ತಿದ್ರಲ್ಲ, ಹೊರಗಿನ ಕೆಲಸ ಅದು ಬಿಟ್ಟರೆ ಅಲ್ಲಿ ಹೊರಗೆ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣವೇ ಅವ್ರು ಅರ್ಲಿ ಮಾರ್ನಿಂಗ್ ರಾತ್ರಿ 4 ಗಂಟೆಗೆ ಬಂದರೂ ಕೂಡ 5-5:30 ಅವ್ರು ಬೆಮ್ಮಲ್ ಅಲ್ಲಿಗೆ ಹೋಗ್ತಿದ್ರು. ಏನೋ ಟೈಮ್ ಸ್ಪೆಂಡ್ ಹಾಫ್ ಆನ್ ಅವರ್ ಒಂದು ನ್ಯಾಪ್ ತೊಗೊಂಡು ಬೇಗ ಹೊರಡೋರು. ಆ ಥರ ಫುಲ್ ನಾನು ಟಯರ್ಡಾಗಿ ಬಂದಿದ್ದೀನಿ, ರಜಾ ಹಾಕಬೇಕು ಒಂದಿನ ಅಂತ ಯಾವತ್ತೂ ಅವ್ರು ರಜಾ ಹಾಕಿಲ್ಲ. ಅವರು ಏನಂತಂದರೆ ಅವರು ಈ ರಿಟೈರ್ಡ್ ಆಗಿ 2 ಮಂತ್ಸೇ ಅವ್ರಿಗೆ ಮನೇಲಿ ಇರಬೇಕಲ್ಲ ಅಂತ ಫುಲ್ ಇನ್ನೂ ಟೆನ್ಷನ್. ರಿಟೈರ್ಡ್ ಆಗೋಕ್ಕಿಂತ ಮುಂಚೆನೇ ಟೆನ್ಷನ್ನು. ಈಗ ಅವ್ರಿಗೆ ಟೆನ್ಷನ್ ಇದೆ, ಹೊರಗೆ ಹೋಗಬೇಕು, ಕೆಲಸ ಮಾಡಬೇಕು, ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ವಾಟ್ ಐ ವಿಶ್ ಇಸ್ ಹೊರಗೂ ಅವ್ರು ಹೋಗಲೇಬೇಕು, ಇಲ್ಲಾಂದರೆ ಅವ್ರು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ಲಸ್ ಈಗ ನಮಗೂ ಜಾಸ್ತಿ ಟೈಮ್ ಕೊಡಬೇಕು, ಮಮ್ಮಿಗೆ ಜಾಸ್ತಿ ಟೈಮ್ ಕೊಡಬೇಕು. ಅದು ಈಗ ನನಗಿಷ್ಟ. ಇವರ ಅವಿರತ ಸಾಧನೆ ಗಮನಿಸಿ KGFನ ಕನ್ನಡ ಮಿತ್ರರು, ಮೈಸೂರಿನ ಬೆಮಲ್ ಕನ್ನಡ ಸಂಘ, ಸಮುದಾಯ, ಕದಂಬರಂಗ ವೇದಿಕೆ, GPIR, ಅಭಿಯಂತರರು ಹೀಗೆ ಅನೇಕ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. 2003ನೇ ಸಾಲಿನ ನಾಟಕ ಅಕಾಡೆಮಿ ಪ್ರಶಸ್ತಿ, ರಂಗಚೇತನ ಸಂಸ್ಥೆ ಕೊಡಮಾಡುವ 2015ನೇ ಸಾಲಿನ CGK ಪ್ರಶಸ್ತಿ ಇವರ ಗರಿಮೆ ಹೆಚ್ಚಿಸಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಗುರುಗಳಾದ ದಿವಂಗತ BR ಮಲ್ಲಿಕಾರ್ಜುನಯ್ಯನವರು ಬರೆದಿರುವ ಸಾಲುಗಳು ಇವರ ಪಾಲಿಗೆ ಎಲ್ಲಾ ಪ್ರಶಸ್ತಿಗಳನ್ನು ಮೀರಿಸುತ್ತವೆ. ಅಕ್ಮಲ್ ಪಾಷನ ಬಗ್ಗೆ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಕಾರಣ, ಇವನನ್ನು ಗೆಳೆಯರ ಬಳಗದಲ್ಲಿ ನನ್ನ ಗೆಳೆಯ ಎನ್ನಲು, ಶಿಷ್ಯ ಎನ್ನಲು, ಗುರು ಎನ್ನಲು, ಹಿತೈಷಿ ಎನ್ನಲು ಗೊತ್ತಾಗುತ್ತಿಲ್ಲ. ಆದರೆ ಇವೆಲ್ಲವನ್ನು ಎರಕ ಹೊಯ್ದರೆ ಒಬ್ಬ ಸುಂದರ ಮನಸ್ಸಿನ ಮನುಷ್ಯ ಉದ್ಭವಿಸಿ ಬರುತ್ತಾನೆ. ಅವನೇ ಈ ಅಕ್ಮಲ್ ಪಾಷಾ. ನನ್ನ ಹಲವಾರು ವೈಯಕ್ತಿಕ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸಿರುವ ಪ್ರಥಮ ಏಕೈಕ ವ್ಯಕ್ತಿ ಪಾಷಾ ಎಂದು ಸ್ಮರಿಸುತ್ತೇನೆ. ಹಾಗಾಗಿ ಇವನಲ್ಲಿ ಅಡಗಿರುವ ಮಾನವೀಯತೆಯನ್ನು ನಾನು ಗುರುತಿಸಬಲ್ಲೆ. ಹಾಗೆಯೇ ಹಲವಾರು ಸಂದರ್ಭಗಳಲ್ಲಿ ನನಗೆ ಗೊತ್ತಿರದ ಹಾಗೆ ಗುರುವಿನ ರೂಪದಲ್ಲಿ ನನಗೆ ಬುದ್ಧಿವಾದವನ್ನು ಹೇಳಿರುತ್ತಾನೆ. ಇನ್ನು ಇವನ ಶಿಷ್ಯತ್ವದ ಬಗ್ಗೆ ಹೇಳುವುದಾದರೆ, ನಾನು ಹಾಕಿದ ಗೆರೆಯನ್ನು ದಾಟದ ನನ್ನ ಪ್ರಿಯ ಶಿಷ್ಯ
ಪಾಷಾ ಎಂದರೆ ತಪ್ಪಾಗಲಾರದು. ಅದಕ್ಕಾಗಿಯೇ ಇರಬೇಕು ಪಾಷಾ ನೆನಪಿನ ಬುತ್ತಿ ಬಿಚ್ಚಿದಾಗಲೆಲ್ಲ ನೇರವಾಗಿ 1983ರ ಕೋಲಾರದ ದಿನಗಳಿಗೆ ಬಂದು ನಿಲ್ಲುತ್ತಾರೆ. ಕೆಜಿಎಫ್ನಲ್ಲಿ ಅವರ ವ್ಯಕ್ತಿತ್ವ ರೂಪಿಸಿದ ರಂಗವರ್ಷ ತಂಡದ ತಿಪ್ಪೇಸ್ವಾಮಿ, ಎಜಿ ಹಿರೇಮಠ್, ಕೃಷ್ಣ ಶೆಟ್ಟಿ, ಶ್ರೀಕಂಠಮೂರ್ತಿ, ಪುರುಷೋತ್ತಮ, ಪ್ರಭಾಮಣಿ ಅನಂತರಾಮ್, ಲಕ್ಷ್ಮೀ ಮಾಧವರಾವ್, ಸುರೇಶ್ ಬಾಬು ಅವರ ಹೆಸರುಗಳು ನಾಲಿಗೆಯಲ್ಲಿ ನಲಿದಾಡುತ್ತವೆ. ಅಕ್ಮಲ್ ಪಾಷಾ, ನಮ್ಮೆಲ್ಲರ ಪ್ರೀತಿಯ ಪಾಷಾಬಾಯಿ, ಕನ್ನಡ ರಂಗಭೂಮಿಯ ದೈತ್ಯ ಪ್ರತಿಭೆ. ಎಂಥ ಸೆಟ್ ಇರಲಿ, ಎಂಥ ನಾಟಕದ ಕ್ಲಿಷ್ಟಕರವಾದ ಸೆಟ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಎತ್ತಿದ ಕೈ, ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಪಾಷಾಬಾಯಿ. ಅವರ ಹಾಗೆ ಕಬ್ಬಿಣವನ್ನ ಬಗ್ಗಿಸಿ ತಮಗೆ ಬೇಕಾದ ಆಕಾರಕ್ಕೆ ತರುವ ಜನ ಬಹಳ ಕಡಿಮೆ. ಕಷ್ಟಪಟ್ಟು ಕೆಲಸ ಮಾಡಿ ಅದ್ಭುತವಾದ ವೇದಿಕೆಯನ್ನು ನಿರ್ಮಿಸುವ ಆಶಾ ಯಾವತ್ತಿಗೂ ರಂಗಕರ್ಮಿಗಳ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿರ್ತಾರೆ. ನನಗಂತೂ ಆತ ಕಾಮ್ರೇಡ್ ಪಾಷಾ. ಪಾಷಾ ಇಸ್ ಒನ್ ಆಫ್ ದಿ ಬೆಸ್ಟ್ ಡಿಸೈನರ್, ವರ್ಕರ್, ಆಮೇಲೆ ಒಂದು ಹ್ಯುಮ್ಯಾನಿಟಿ ಇದ್ದ ಮನುಷ್ಯ. ಆಮೇಲೆ ಯಾರಿಗಾದರೂ ಸೆಟ್ ಡಿಸೈನ್ ಮಾಡಬೇಕಾದ್ರೆ ಭಾರಿ ಸಿಂಪಲಾಗಿ ಬರೀ ಕಮ್ಮಿ ಖರ್ಚಲ್ಲಿ ಹೆಂಗೆ ಮಾಡೋಣ ಅಂತ ಅವನೇ ಹೇಳ್ತಿದ್ದೆ. ಈ ಥರ ದೊಡ್ಡ ದೊಡ್ಡ ಖರ್ಚು ಮಾಡೋದು ಬೇಡ, ಇಂಥ ಸಣ್ಣ ಇದರಲ್ಲಿ ಸೆಟ್ ಮಾಡಿ ನಾಟಕ ಮಾಡೋಣ ಅಂತ ಹೇಳ್ತಾ ಇದ್ದ. ಅಲ್ಲಿ ನೋಡೋದಾದರೆ ಅವ್ರಿಗಿರ್ತಕ್ಕಂಥ ವಿನ್ಯಾಸದ ಪ್ರಾವೀಣ್ಯತೆಯನ್ನು ನಮ್ಮ ರಂಗಭೂಮಿಯವರು ಹೆಚ್ಚು ಉಪಯೋಗಿಸ್ಕೊಂಡಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಸಮುದಾಯಕ್ಕಂತೂ ನಿರಂತರವಾಗಿ ತನ್ನ ಕಲಾ ಸ್ವರೂಪವನ್ನು ಅವರು ಕೊಟ್ಟು ಪ್ರಯೋಗಶೀಲತೆಯಿಂದ ಹೆಚ್ಚು ಅದಮ್ಯವಾದಂಥ ಒಂದು ಪ್ರೊಡಕ್ಷನ್ ಆಗಲಿಕ್ಕೆ ಮತ್ತು ನಾಟಕ ಹೆಚ್ಚು ಜನರಿಗೆ ಇಡಿಸ್ಲಿಕ್ಕೆ ಅವರು ಕೆಲಸ ಮಾಡಿದ್ದಾರೆ. ವ್ಯಕ್ತಿತ್ವದಲ್ಲಂತೂ ನೀವು ಹೇಳಲೇಬೇಡಿ, ಅದೊಂದು ಮಗು, ಅದು ಭಾಳ ಮುಗ್ಧವಾದಂಥ. ಪಾಷಾ ನಕ್ಕದ ಅಂದರೆ ಎಲ್ಲ ನಕ್ಕು ಬಿಡ್ತಾರೆ ಅಷ್ಟೇ. ಯಾವತ್ತೂ ಕೂಡ ಸಿಡುಕಿನ ಕೆಲಸದಲ್ಲಿ ಸಿಡುಕಿದೆ, ಆದರೆ ಸ್ನೇಹದಲ್ಲಿ, ಬಾಂಧವ್ಯದಲ್ಲಿ, ಸಾಂಗತ್ಯದಲ್ಲಿ ಅತ್ಯಂತ ಸರಳ ಮತ್ತು ಸ್ನೇಹಜೀವಿ ಪಾಷಾ ಅವರು. ಹವ್ಯಾಸಿ ರಂಗಭೂಮಿಯಲ್ಲಿ, ಅದರಲ್ಲೂ ಮೈಸೂರಿನ ಹವ್ಯಾಸಿ ರಂಗಭೂಮಿಯಲ್ಲಿ ಪಾಷನನ್ನು ಹೊರತುಪಡಿಸಿ ಯಾವುದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಥವಾ ಚರಿತ್ರೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಾದ್ಯಂತ ಎಲ್ಲ ಹವ್ಯಾಸಿ ರಂಗ ಚಳುವಳಿಯ ಬೆನ್ನೆಲುಬಾಗಿ ಪಾಷಾ ನಿಂತಿದ್ದಾರೆ. ನಾವು ಟೀ ಹೌಸ್ ನಾಟಕ ಮಾಡಿದಾಗ ಅದು ಕ್ಷಣದಲ್ಲಿ ಬದಲಾಗಬೇಕಾಗಿದ್ದಂಥ ಒಂದು ಸೆಟ್ ಹಾಕಬೇಕಿತ್ತು. ಪಾಷಾ ಅದನ್ನು ಎಷ್ಟು ಈಸಿಯಾಗಿ ಮಾಡ್ದ ಅಂತಂದರೆ ಎಲ್ಲರೂ ನಿಬ್ಬೆರಗಾಗುವಷ್ಟರ ಮಟ್ಟಿಗೆ ಆ ಸೆಟ್ನ ಡಿಸೈನ್ ಮಾಡ್ದ. ಅದು ತುಂಬ ಜನಪ್ರಿಯ ಆಯಿತು. ನಾಟಕ ಕೂಡ ತುಂಬ ಚೆನ್ನಾಗಾಯಿತು. ಕಾರ್ಮಿಕ ಚಳುವಳಿಯಿಂದ ಬಂದು, ಕಾರ್ಮಿಕ ರಂಗಭೂಮಿಯಿಂದ ಬಂದು ಮೈಸೂರಿನ ಹವ್ಯಾಸಿ ರಂಗಭೂಮಿಯ ಒಂದು ಅವಿನಾಭಾವ ಸಂಬಂಧದೊಟ್ಟಿಗೆ ಅದರ ಅನಿವಾರ್ಯತೆಯೇ ಆಗಿ ಬೆಳೆದ ಪಾಷಾ ನಮಗೆಲ್ಲರಿಗೂ ಮಾದರಿ. ಅವನು ಕಂಡ್ರೆ ಅಪಾರವಾದ ಗೌರವ, ಮೆಚ್ಚುಗೆ ಮತ್ತು ಪ್ರೀತಿ. 2000ನೇ ಇಸ್ವಿಯಲ್ಲಿ ನನ್ನ ತಾಯಿ ತೀರ್ಕೊತಾರೆ. ಅದಕ್ಕಿಂತ ಮುಂಚೆ ಅವರಿಗೆ ಬ್ಲಡ್ ಕ್ಯಾನ್ಸರ್ ಆಗುತ್ತೆ. ಆ ಬ್ಲಡ್ ಕ್ಯಾನ್ಸರ್ ಆಗಿರೋ ಸಂದರ್ಭದಲ್ಲಿ ನನ್ನ ತಾಯಿಗೆ ರಕ್ತದ ಒಂದು ಅವಶ್ಯಕತೆ ಇದ್ದಾಗ ಪಾಷಾ ಸುಮಾರು 3-4 ಸಲ ಬಂದು ಬ್ಲಡ್ಗಳನ್ನ ಕೊಟ್ಟಿರ್ತಾನೆ. ಯಾಕಂದರೆ ಅವನ ಬ್ಲಡ್ಡು ತುಂಬ ಚೆನ್ನಾಗಿತ್ತು, ಒಳ್ಳೆಯ ಪ್ಲೇಟ್ಲೆಟ್ಸ್ಗಳಿರೋದು, ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿರೋದು. ಆ ದಿನಗಳಲ್ಲಿ ನನ್ನ ತಾಯಿಗೆ ಇವನು ಬ್ಲಡ್ ಕೊಟ್ಟ ತಕ್ಷಣ ತುಂಬ ಆ್ಯಕ್ಟಿವ್ ಆಗಿಬಿಡೋರು ನಮ್ಮಮ್ಮ. ಅದು ಯಾವಾಗಲೂ ಹೇಳೋರು, ಯಾವ ಋಣದ ಸಂಬಂಧನೋ ಏನೋ ಗೊತ್ತಿಲ್ಲ, ನಮ್ಮ ಪಾಷಾ ಕೊಟ್ಟಿರೋ ಬ್ಲಡ್ಡಿಂದ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಯಾವಾಗಲೂ ಹೇಳೋರು. ಯಾವಾಗಲೂ ಕೆಲಸ ಮುಗಿದ ತಕ್ಷಣ ಪಾಷಾ ಒಂದಷ್ಟು ನೋಟ್ಗಳನ್ನು ಮಡಚಿ ಅಥವಾ ಕವರ್ಗೆ ಹಾಕಿಯೋ ಏನೋ ಒಂದು ಮಾಡಿ ಜೇಬಿಗೆ ಇಟ್ಬಿಡ್ತಿದ್ದ. ಪ್ರಾಂಪ್ಟ್ ಪೇಮೆಂಟ್ ಮಾಡ್ತಾ ಇದ್ದ. ಒಂದ್ಸಲ ಅಂತೂ ಒಬ್ಬರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಒಂದು ಡಾಕ್ಯುಮೆಂಟ್ರಿ ಕೆಲಸ ಮಾಡಿದಾಗ, ಅರೇ ಇವನು ಸ್ಟೂಡೆಂಟು, ಇವನಿಗೇನು ಅಷ್ಟೊಂದು ದುಡ್ಡು ಕೊಡೋದು ಅಂತ ಹೇಳಿ ಏನೋ ಒಂದು ಸ್ವಲ್ಪ ಟೋಕನ್ನ ಹಣ ಅಂತ ಕೊಡೋದಕ್ಕೆ ಬಂದಾಗ ಪಾಷಾ ಅವ್ರ ಜೊತೆ ನಿಂತು ಜಗಳ ಆಡ್ದ. ಕೆಲಸ ಮಾಡಿದಾನವನು, ಅವನ ಕೆಲಸಕ್ಕೆ ಅವನಿಗೆ ದುಡ್ಡು ಕೊಡಿ, ಇಲ್ಲದಿದ್ರೆ ಅದು ಕಷ್ಟ ಆಗುತ್ತೆ, ತಪ್ಪಾಗತ್ತೆ ಅಂತ ಹೇಳಿ ಕಡೆಗೆ ಜಗಳ ಮಾಡಿ ನನಗೆ ಬರಬೇಕಾಗಿದ್ದ ಪೇಮೆಂಟನ್ನು ಪಾಷಾ ಕೊಡಿಸ್ದ. ಅದು ಒಂದು ಖುಷಿಯ ಸಂಗತಿ. ಪಾಷಾ ನಮಗೆ ಕೆಲಸ ಮಾತ್ರ ಕೊಡ್ತಿದ್ದಲ್ಲ, ಅಕಸ್ಮಾತ್ ಎಲ್ಲಾದರೂ ಯಾವಾಗಲಾದರೂ ತಡರಾತ್ರಿಯಾಗಿ ನಮಗೆ ಊಟ ಸಿಗೋಲ್ಲ ಅಂತ ಅಂದರೆ ನೇರ ಮನೆ ಕರ್ಕೊಂಡು ಹೋಗ್ತಿದ್ದ. ಆ ಹೊತ್ತಿನಲ್ಲೂ ರಾತ್ರಿ 12:30, 1 ಗಂಟೆ ಹೊತ್ತಿನವನು ಅವರ ಯಜಮಾನರು
ನಮಗೆ ಬಿಸಿ ಬಿಸಿ ಅನ್ನ ಮಾಡಿ ಬಡಿಸ್ತಾ ಇದ್ರು. ಇದು ಪಾಷನ ಆತಿಥ್ಯದ ಒಂದು ಝಲಕ್. ಈ ಡಾಕ್ಯುಮೆಂಟ್ರಿಗೆ ನಾನು ಕೆಲಸ ಮಾಡ್ತಾ ಇದ್ದಾಗ ಪಾಷ ಬಂದ ಒಂದಷ್ಟು ವರ್ಕಿಂಗ್ ಶಾರ್ಟ್ಸ್ ಬೇಕಾಗಿತ್ತು, ಒಂದಷ್ಟು ದೃಶ್ಯಗಳನ್ನು ತೆಗಿಬೇಕಾಗಿತ್ತು. ಅದಕ್ಕೋಸ್ಕರ ಪಾಷನ ಕರೆಸಿದ್ವಿ. ಆಗ ಕೆಲಸ ಎಲ್ಲ ಮುಗಿದ್ಮೇಲೆ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಪಾಷ ನನಗೆ ಅಂಥೇಳಿ ಅವನ ಬ್ಯಾಗ್ನಿಂದ ಇದನ್ನು ಉಡುಗೊರೆ ಹಾಕ್ಕೊಟ್ಟ. ಯಾವಾಗಲೂ ಅಳತೆಗಳ ಬಗ್ಗೆ, ಕರಾರುವಕ್ಕಾದ ಮಾಪನಗಳ ಬಗ್ಗೆ ಆಸಕ್ತಿ ಇರುವ ಪಾಷ ಬಹುಶಃ ಅವನು ಇದನ್ನು ಕೊಟ್ಟು ನನಗೂ ಅಳತೆ ಮೀರಬಾರ್ದು ಅಂತ ಹೇಳ್ತಿದ್ನೋ ಅಥವಾ ಯಾವುದಕ್ಕೂ ಎಲ್ಲದನ್ನು ಅಳತೆ ಮಾಡಿ ಕೆಲಸಗಳನ್ನು ಮಾಡು ಅಂತ ಹೇಳೋದನ್ನ ಗೊತ್ತಿಲ್ಲ. ಬಟ್ somehow ಅವನು ಯಾವಾಗಲೂ ನನಗೆ ಏನೇನಾದರೂ ಕಲಿಸ್ತಾನೆ ಇರ್ತಾನೆ. ಏನೇ ಆದರೂ ರಂಗಕಲೆ, ರಂಗಸಜ್ಜಿಕೆ, ದಸರಾ ಬಂತೆಂದರೆ ಟ್ಯಾಬ್ಲೋ, ವಸ್ತು ಪ್ರದರ್ಶನ, ಗಣರಾಜ್ಯೋತ್ಸವ ಯಾವುದೂ ನಿಂತಿಲ್ಲ. ಪಾಷ 40 ವರ್ಷದ ಹಿಂದೆ ಹೇಗಿದ್ದರೋ ಇಂದಿಗೂ ಅದೇ ಹುರುಪು, ಉತ್ಸಾಹ, ಜೋಶ್, ಎನರ್ಜಿ ತುಂಬಿದ ಯಂಗ್ ಬಾಯ್ ಆಗಿದ್ದಾರೆ ಮೈಸೂರಿನ ಎಲ್ಲ ರಂಗಗೆಳೆಯರ ಆತ್ಮೀಯ ಪಾಷಾಬಾಯ್. ಎಷ್ಟೋ ಕನಸುಗಳನ್ನು ಹೊತ್ತ ನನಗೆ ನನ್ನ ಕನಸುಗಳು ನನಸಾಗದೆ ಹಾಗೆಯೇ ಉಳಿವೆ. ಆದರೂ ಆ ಕನಸುಗಳನ್ನು ನನಸಾಗಿಸುವ ಕನಸು